ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ರು ವಿಶೇಷ ವ್ಯಕ್ತಿ ಇದ್ದಾರೆ. ಅದ್ ಯಾರಂತ ಈಗಾಗಲೇ ನೀವೆಲ್ಲರೂ ಗೆಸ್ ಮಾಡಿರ್ಬೋದು. ಇಟ್ಸ್ ನನ್ ಅದರ್ ದಾನ್ ಬಿಗ್ ಬಾಸ್ ನಿಂದ ಹೊರಬಂದಂತಹ ಶಿಶಿರ್ ಶಾಸ್ತ್ರಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಶಿಶಿರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಬಿಗ್ ಬಾಸ್ ಹೇಗಿತ್ತು? ಬಿಗ್ ಬಾಸ್ ಅದ್ಭುತವಾದಂತಹ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಓಕೆ, ಇಷ್ಟು ದಿನವರೆಗೂ ಇದ್ದು ಅಂದ್ರೆ ಆಲ್ ಆಫ್ ಅ ಸಡನ್ ಹೊರಗೆ ಬರೋದಿದೆ ಅಲ್ಲ, ಒಂಥರ ಶಾಕಿಂಗ್. ಅದು ಆಕ್ಚುಲಿ ಆಡಿಯನ್ಸಿಗೂ ಅನ್ಸಿದೆ. ನಿಮಗೆ ಏನ್ ಅನ್ನಿಸ್ತು ಆ ಟೈಮಲ್ಲಿ? ಆಕ್ಚುಲಿ ನನಗೂ ಶಾಕಿಂಗ್ ಅದು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ವಾರ ಹೊರಗಡೆ ಬರ್ತೀನಿ ಅಂತ. ಸೊ ತುಂಬಾ ಶಾಕಿಂಗ್ ಆದಂತಹ ಒಂದು ಎವಿಕ್ಷನ್ ಅಂತಾನೆ ಹೇಳ್ಬೋದು ನನಗೆ. ಓಕೆ, ಇಲ್ಲಿ ಮನೆಯಿಂದ ಹೊರಗೆ ಬಂದವರಲ್ಲ ನಮಗೆ ಹೇಳ್ತಾ ಇದ್ದಿದ್ದು ಶಿಶಿರ್ ಟಾಪ್ 5 ಇರ್ತಾರೆ ಅಂತ. ಒಂಥರ ಓಡೋ ಕುದುರೆ ತರ ಇದ್ರಿ ನೀವು, ಗೆಲ್ಲೋ ಕುದುರೆ ತರ ಇದ್ರಿ ಆಕ್ಚುಲಿ, ಓಡೋ ಕುದುರೆ ಅನ್ನೋದಕ್ಕಿಂತನೂ. ಬಟ್ ಹೆಂಗೆ ಆಲ್ ಆಫ್ ಅ ಸಡನ್ ಯಾಕೆ ಹಿಂಗಾಯ್ತು? ಮತ್ತೆ ನೀವು ಹೊರಗೆ ಬಂದಿರೋದ್ರಿಂದ ಮನೇಲಿರೋ ಬೇರೆಯವರಿಗೆಲ್ಲ ತುಂಬಾ ಖುಷಿ ಆಗ್ಬಿಟ್ಟಿದ್ಯಾ ಅದು ಅಂತ? ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಆಗಿರ್ಬಹುದೇನೋ, ಖುಷಿ ಆಗಿರ್ಬಹುದೇನೋ, ಬಟ್ ಗೊತ್ತಿಲ್ಲ. ಬಟ್ ಆಟ ಅಂತೂ ಒಂದಷ್ಟು ಜನಕ್ಕೆ ಈಸಿ ಆಯ್ತು ಅಂತ ಅನ್ಸುತ್ತೆ ಹೊರಗಡೆ ಬಂದ್ಮೇಲೆ. ಓಕೆ, ಎಲ್ಲಿ ಮಿಸ್ ಹೊಡಿತು ಶಿಶಿರ್ ಅವರಿಗೆ? ಐ ಥಿಂಕ್ ಒಂದು 2 ವಾರ ನಾನೊಂದು ಸ್ವಲ್ಪ ಲೋ ಆಗಿದ್ದೆಲ್ಲೋ ಮಿಸ್ ಆಯ್ತು ಅಂತ ಅನ್ಸುತ್ತೆ. ಆ ಲೋ ಆಗಿದ್ದಕ್ಕೆ ನಂದೇ ಆದಂತಹ ಒಂದಷ್ಟು ಕಾರಣಗಳಿತ್ತು. ಬಟ್ ಅದಾದ್ಮೇಲೆ ಬೌನ್ಸ್ ಬ್ಯಾಕ್ ಆದಂತಹ ವಾರ ಇದು. ನಾಮಿನೇಷನ್ಸ್ ಇಂದ ಹಿಡಿದು, ಟಾಸ್ಕ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಬೌನ್ಸ್ ಬ್ಯಾಕ್ ಆದಂತಹ ವಾರ. ಅದೇ ವಾರ ಎಲಿಮಿನೇಟ್ ಆಗ್ಬಿಡ್ತೀನಿ ಅನ್ನೋದು ಸ್ವಲ್ಪ ಬೇಜಾರಿತ್ತು. ಬಹುಶಃ ಇದು ನಾವು ಸಾಕಷ್ಟು ಸೀಸನ್ ಅಲ್ಲಿ ನೋಡಿದೀವಿ. ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ ಎಷ್ಟೊಂದ್ಸಲ ಅದೇ ವೀಕ್ ಅಲ್ಲಿ ಹೊರಗೆ ಬಂದ್ಬಿಟ್ಟಿರ್ತಾರೆ. ಬಹುಶಃ ನಿಮ್ದು ಹಾಗೆ ಆಯ್ತು ಅನ್ಸುತ್ತೆ. ಮೇ ಬಿ. ಓಕೆ, ಇನ್ನ ನೀವು ಸ್ವಲ್ಪ ಈ ಕಿಚನ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದ್ದೆ, ಏನಾದ್ರು ನಿಮಗೆ ಎಫೆಕ್ಟ್ ಆಯ್ತಾ ಅಂತ? ನಾಟ್ ರಿಯಲಿ. ನನಗೆ ತುಂಬಾ ಖುಷಿ ಕೊಡ್ತಿದಂತ ಜಾಗ ಅದು. ಅಂಡ್ ಕಿಚನ್ ಅಲ್ಲೇ ಜಾಸ್ತಿ ಇದ್ದೆ ಅನ್ನೋ ಕಾರಣಕ್ಕೆ ಬೇರೆ ಏನು ಮಾಡ್ಲೇ ಇಲ್ಲ ಅಂತಲ್ಲ. ಯಾಕಂದ್ರೆ ಪದೇ ಪದೇ ಮಂಜೂರ್ ಅದನ್ನ ಪಾಯಿಂಟ್ ಮಾಡ್ತಾನೆ ಇರ್ತಾರೆ ನಿಮಗೆ, ಅದನ್ನೇ ಪಾಯಿಂಟ್ ಮಾಡಿ ಹೇಳ್ತಾರೆ. ನೆನ್ನೆ ಪಂಚ್ ಮಾಡ್ಬೇಕಾದ್ರೂ ಕೂಡ ಅವ್ರು ಅದನ್ನೇ ಪಾಯಿಂಟ್ ಹೇಳ್ತಾರೆ. ಅದು ಅವ್ರ ವ್ಯಕ್ತಿತ್ವಕ್ಕೆ ಸೂಟ್ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಕಿಚನ್ ಅಲ್ಲಿ ಮಾಡಿದಂತ ಅಡುಗೆ ತಿಂದು ತುಂಬಾ ಖುಷಿ ಪಡುವಂತ ವ್ಯಕ್ತಿಗಳಲ್ಲಿ ಮಂಜಣ್ಣ ಕೂಡ ಒಬ್ರು. ತುಂಬಾ ಚೆನ್ನಾಗಿದೆ ಚಿನ್ನ ಅಂತ ಬಾಯಿ ತುಂಬಾ ಹೊಗಳುವಂತ ವ್ಯಕ್ತಿ ಅವರು. ಸೊ ಅವರೇ ಆ ಪಾಯಿಂಟ್ ನ ತಗೊಂಡಾಗ ನನಗೆ ತುಂಬಾ ಬೇಜಾರಾಗಿತ್ತು. ಯಾಕೆ ಮಂಜಣ್ಣ ಈ ತರ ಮಾತುಗಳು ಆಡಲ್ವಲ್ಲ, ಯಾಕೆ ಈ ತರ ಅನ್ಬಿಟ್ರು ಅಂತ. ಬಟ್ ಓಕೆ, ಆಮೇಲೆ ನಾವು ಅಬ್ಸರ್ವ್ ಮಾಡುವಾಗ ಶಿಶಿರ್ ಅವ್ರು ಹೆಂಗಂದ್ರೆ, ಯಾರಾದ್ರೂ ನಿಮಗೆ ಮಾತಾಡ್ತಿದ್ರು ಅಂದ್ರೆ ತಿರುಗಿ ನೀವು ಕೌಂಟರ್ ಕೊಡೋದು ತುಂಬಾ ಕಡಿಮೆ. ಅಂದ್ರೆ ಮಾತಾಡ್ಕೊಂಡ್ಲಿ ಬಿಡು ಅನ್ನೋ ತರ. ನೆನ್ನೆ ಕೂಡ ನೀವು ಆಕ್ಚುಲಿ ಕೌಂಟರ್ ಕೊಡ್ಬೋದಿತ್ತು, ಬಟ್ ಏನಕ್ಕೆ ಮಾತಾಡ್ಲಿಲ್ಲ ಅಂತ? ನನಗೆ ಕೆಲವೊಂದು ವಿಚಾರಗಳನ್ನ ಇಗ್ನೋರ್ ಮಾಡೋ ಅಭ್ಯಾಸ ನನಗೆ. ನಂದೊಂದು ಸ್ವಲ್ಪ ಡೋಂಟ್ ಕೇರ್ ಆಟಿಟ್ಯೂಡ್. ಮಾತಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾರೆ, ಮಾತಾಡ್ಕೊಳ್ಳಿ, ಅದರಿಂದ ನನಗೇನು ಎಫೆಕ್ಟ್ ಆಗಲ್ಲ. ಬಟ್ ತುಂಬಾ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ಬಂತು ಅಂದ್ರೆ ಬಿಟ್ಟಿದ್ದಂತೂ ಖಂಡಿತ ಇಲ್ಲ. ನೋಡಿರ್ಬೋದು ಮೊದಲನೇ ವಾರದಿಂದ ತುಂಬಾ ಪರ್ಸನಲ್ ಆಗಿ ಏನಾದ್ರು ಮಾಡ್ತಾ ಇದಾರೆ, ತುಂಬಾ ಪರ್ಸನಲ್ ಆಗಿ ಏನಾದ್ರು ಹೇಳ್ತಾ ಇದಾರೆ, ಅಥವಾ ತುಂಬಾ ಟಾಂಟ್ ಮಾಡ್ತಿದ್ದಾರೆ ಅಂದ್ರೆ ಯಾವತ್ತೂ ಬಿಟ್ಟಿಲ್ಲ. ಫಾರ್ ಎಕ್ಸಾಂಪಲ್, ಈ ವಾರದ ನಾಮಿನೇಷನ್ ತಗೊಂಡಾಗ ಮಂಜಣ್ಣ ಹಾರ್ಟ್ ಕೊಟ್ಬಿಟ್ಟು ಚುಚ್ಚಿದಾಗ ನನಗೆ ಅಲ್ಲೇ ಅದನ್ನ ತಗೊಳಕ್ ಆಗ್ಲಿಲ್ಲ ನನಗೆ. ಅದಕ್ಕೆ ಅವ್ರಿಗೆ ಅಲ್ಲೇ ಸರಿಯಾಗಿ ಕೊಟ್ಟೆ. ಸೊ ಆತರ ಏನಾದ್ರು ತುಂಬಾ ಅನ್ನಿಸ್ದಾಗ, ಅಥವಾ ಇದು ಇಲ್ಲಿ ಅವಶ್ಯಕತೆ ಇದೆ, ಇಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ ಅಂತ ಅನ್ಸಿದ ಕಡೆ ಎಲ್ಲ ಮಾತಾಡಿದ್ದೀನಿ ನಾನು. ಓಕೆ, ನಿಮ್ಗೆ ಅನ್ಸುತ್ತಾ ಅಂದ್ರೆ ಬಿಗ್ ಬಾಸ್ ನಲ್ಲಿ ಯಾರೋ ನಮ್ಮ ಮೇಲೆ ದಾಳಿ ಮಾಡ್ತಾ ಇದಾರೆ ಅಂದಾಗ ನಾವು ಆನ್ಸರ್ ಮಾಡದಲ್ಲೇ ಸುಮ್ನೆ ಕೂತ್ಕೊಂಡ್ಬಿಟ್ರೆ ಕೆಲವು ಸಂದರ್ಭದಲ್ಲಿ ಅದು ನಮಗೆ ಎಫೆಕ್ಟ್ ಆಗತ್ತೆ, ಅದು ನಮಗೆ ನೆಗೆಟಿವ್ ಆಗತ್ತೆ ಅಂತ ಅನ್ಸತ್ತೆ ನಿಮಗೆ? ಅಂದ್ರೆ ಮನೆಯಿಂದ ಬೇಗ ಹೊರಗೆ ಬಂದ್ಬಿಡ್ತಾರೆ, ಆ ತರದ್ ಏನಾದ್ರು ಇದೆಯಾ? ಮೇ ಬಿ ಇರ್ಬೋದೇನೋ. ಬಟ್ ನನ್ನ ವ್ಯಕ್ತಿತ್ವ ಅದಲ್ಲ. ನಾನು ಮೊದಲಿಂದಾನು ಹಂಗೆ ಇದ್ದವನು. ನಾನು ಎಲ್ಲಿ ವಾಯ್ಸ್ ಔಟ್ ಮಾಡ್ಬೇಕು ಅಲ್ಲಿ ಮಾಡ್ತಾ ಇದ್ದೆ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೋತಾ ಇದ್ದೆ. ಅನವಶ್ಯಕ ಮಾತುಗಳು, ಅನವಶ್ಯಕ ಜಗಳಗಳು ನನ್ನಿಂದ ಆಗ್ತಿರ್ಲಿಲ್ಲ. ಸೊ ಆ ವಿಚಾರವಾಗಿ ಪ್ರತಿಯೊಬ್ಬರಿಗೂ ಖುಷಿ ಇತ್ತು ಮನೆಯಲ್ಲಿ. ಬಟ್ ಇತ್ತೀಚೆಗೆ ನಾಮಿನೇಷನ್ಸ್ಗೆ ರೀಸನ್ ತಗೋಬೇಕಾದ್ರೆ ರೀಸನ್ ಸಿಕ್ತಿರ್ಲಿಲ್ವೋ, ಸಿಕ್ತಿಲ್ದೇದಿದ್ ಕಾರಣಕ್ಕೆ ಈ ತರ ರೀಸನ್ಸ್ ತಗೋತಾ ಇದ್ರು ಗೊತ್ತಿಲ್ಲ. ಬಟ್ ನನಗಂತೂ ನಾನು ಇದ್ದಿದ್ ರೀತಿ ನನಗೆ ಖುಷಿ ಇದೆ. ಓಕೆ, ನೀವು ಒಂದ್ಸಲಿ ಮನೆಯಲ್ಲಿ ಕ್ಯಾಪ್ಟನ್ ಆಗಿದ್ರಿ, ಬಟ್ ಇನ್ನ ಒಂದ್ 2-3 ಸಲ ನಿಮ್ಗೆ ಚಾನ್ಸ್ ಸಿಕ್ಕಿತ್ತು. ಅದ್ರಲ್ಲೂ ಫೈನಲ್ ಹೋಗಿದ್ರಿ, ಮತ್ತೆ ಗೌತಮಿ ಅವ್ರ ಜೊತೆ, ಮತ್ತೆ ಗೋಲ್ಡ್ ಸುರೇಶ್ ಜೊತೆ. ಅದು ಏನಾದ್ರು ಎಫೆಕ್ಟ್ ಆಯ್ತಾ ಶಿಶಿರ್ ಅವರಿಗೆ? ಹೊರಗಡೆ ಬರೋದಕ್ಕೆ ಅದು ಎಫೆಕ್ಟ್ ಆಯ್ತು ಅಂತ ಅನಿಸ್ಲಿಲ್ಲ. ಸ್ಪೆಷಲಿ ಗೌತಮಿ ಅವ್ರ ಜೊತೆ ಆಡಿದ ಟಾಸ್ಕ್ ಅಲ್ಲಿ ನಂಗೆಲ್ಲೋ ಲಕ್ ಕೈ ಕೊಡ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಬಾಲ್ ಏನೊಂದು ಬುಟ್ಟಿವರೆಗೂ ಹೋಗಿ ಹೊರಗಡೆ ಬಿದ್ದೋಯ್ತು. ಅದಾದ್ಮೇಲೆ ತಗ್ಲಾಕೊಂಡ್ಬಿಡ್ತು, ಹೋಗ್ಲೇ ಇಲ್ಲ, ಯಾವ ಬಾಲು ಹೋಗ್ಲಿಲ್ಲ. ಸೊ ಇದು ಮನೆಯಿಂದ ಹೊರಗಡೆ ಬರೋದಕ್ಕೆ ನನಗೆ ಸಮಸ್ಯೆ ಆಯ್ತು ಅಂತ ಅನ್ಸಲಿಲ್ಲ. ಯಾಕಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಫಿನಾಲೆವರೆಗೂ ಹೋಗೋದೇ ಒಂದು ದೊಡ್ಡ ವಿಚಾರ. ಯಾಕಂದ್ರೆ 12 ಜನದಲ್ಲಿ ಇಬ್ರು ಮಾತ್ರ ಫಿನಾಲೆಗೆ ಹೋಗ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ. ಅಂದ್ರೆ ಇನ್ನು 10 ಜನ ಸುಮ್ಮನೆ ಇರ್ಬೇಕು. ಸೊ ಅಲ್ಲಿ ನಿಂತಿದ್ದೀನಿ ನಾನು ಅಂದ್ರೆ ನಾನು ಬೆಸ್ಟ್ ಕೊಟ್ಟೆ ಅಲ್ಲಿ ನಿಂತಿರ್ತೀನಿ ಅನ್ನೋ ಕಾರಣಕ್ಕೆ ಅಲ್ಲಿ ನಿಂತಿರ್ತೀನಿ. ಸೊ ಅದು ನನಗೆ ಎಫೆಕ್ಟ್ ಆಯ್ತು ಅಂತ ಅನಿಸ್ತು. ಓಕೆ, ಗೌತಮಿ ಅವ್ರ ಜೊತೆ ಆಟ ಆಡ್ಬೇಕಾದ್ರೆ ಎಲ್ರಿಗೂ ಅದೊಂದು ಶಾಕಿಂಗ್. ಹೆಂಗಂದ್ರೆ ಬಹುಶಃ ನೀವೇ ಗೆಲ್ತೀರಿ ಅಂತ ಎಲ್ರು ಅನ್ಕೊಂಡಿದ್ದು. ಬಟ್ ಏನಾಯ್ತು ಅವತ್ತು ಎಕ್ಸಾಕ್ಟ್ ಆಗಿ ಅಂತ? ಯಾಕಂದ್ರೆ ಗೌತಮಿ ಜೊತೆ ನೀವು ಸೋತ್ ಬಿಡ್ತೀರಿ, ಗೌತಮಿ ಅಪೋಸಿಟ್ ಅಲ್ಲಿ. ಏನಾಯ್ತು ಎಕ್ಸಾಕ್ಟ್ ಆಗಿ ಅವತ್ತು? ಅದೇ, ನಾನು ಅವತ್ತು ಫಸ್ಟ್ ಬಾಲ್ ಹಾಕ್ದಾಗ ನಾನು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಒಂದ್ 5 ಸೆಕೆಂಡ್ ಅಲ್ಲಿ ಹೊಟ್ಟೋಯ್ತು, ಬುಟ್ಟಿ ಹತ್ರನೇ ಹೊಟ್ಟೋಯ್ತು, ಆಮೇಲೆ ಬಿದ್ದೋಯ್ತು.
ಅದಾದ್ಮೇಲೆ ಯಾವ್ದೋ ಒಂದು ಹರ್ಡಲ್ ಹತ್ರ ಬಾಲ್ ಸಿಗಾಕೋತು. ಆ ಹರ್ಡಲ್ ಪಾಸ್ ಆಗಕ್ ಆಗ್ಲಿಲ್ಲ. ಅದೇನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಮೋಸ್ಟ್ಲಿ ಅಲ್ಲಿ ಸಿಗಾಕೊಂಡಾಗ ಓ ಹೋಗ್ತಿಲ್ಲ ಅನ್ನೋ ತಲೆಯಲ್ಲಿ ಕುತ್ಕೊಂಡ್ಬಿಡ್ತಾ ಅಥವಾ ಕಾನ್ಶಿಯಸ್ ಆಗೋದ್ನ ಈ ತರದ್ ಏನಾದ್ರು ಜಾಸ್ತಿ ಆಗೋಯ್ತು ಅನ್ಸುತ್ತೆ ಮೋಸ್ಟ್ಲಿ. ಓಕೆ, ಇನ್ನ ಗೋಲ್ಡ್ ಸುರೇಶ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೆಲ್ಲೋದಿಕ್ಕೆ ಗೌತಮಿ ಅವ್ರ ಕಾರಣ ಅಂತ ಹೇಳಿ ರಜತ್ ಅವ್ರ ಒಂದ್ ಮಾತು ಹೇಳ್ತಾರೆ. ನೀವು ಕೂಡ ಅದ್ರಲ್ಲಿ ಇರ್ತೀರಿ, ಆ ಕಾರಣಕ್ಕೋಸ್ಕರ ನಾನು ಕೇಳ್ತೀನಿ, ನಿಮಗ್ ಹಂಗ ಅನ್ನಿಸ್ತಾ? ಯಾಕಂದ್ರೆ ಎಲ್ರಿಗೂ ಅಂದ್ರೆ ಅವ್ರು ಪ್ರತಿ ರೌಂಡ್ ಅಲ್ಲೂ ಗೋಲ್ಡ್ ಸುರೇಶ್ ಅವರಿಗೇನೆ ಟಾಸ್ಕ್ ಮಾಡೋದಿಕ್ ಹೇಳ್ತಾರೆ. ಅದು ಆಕ್ಚುಲಿ ತುಂಬಾ ತಿಳ್ಕೊಳೋದ್ ಕಷ್ಟ ಆಗತ್ತೆ. ಸೊ ನಿಮ್ಗೇನಾದ್ರು ಅನ್ನಿಸ್ತಾ ಗೌತಮಿ ಅವ್ರು ಫೇವರ್ ಮಾಡಿದ್ರು ಗೋಲ್ಡ್ ಸುರೇಶ್ಗೆ ಅಂತ? ರಜತ್ ಅವ್ರು ಅದನ್ನ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ನಿನ್ನೆ. ಇಲ್ಲ ಅನ್ಸುತ್ತೆ. ಯಾಕೆ ಗೊತ್ತಾ, 2ನೇ ರೌಂಡ್ ಆದ್ಮೇಲೆ ಕ್ಯಾಪ್ಟನ್ ಆದವರು ಆರ್ಡರ್ನ ಡಿಸೈಡ್ ಮಾಡ್ಬೇಕಾಗಿರುತ್ತೆ. ಅದು ಎಲ್ರಿಗೂ ಗೊತ್ತಿತ್ತು. ಫಸ್ಟ್ 2 ರೌಂಡ್ ಅಲ್ಲಿ ನನ್ನ ಹೆಸರನ್ನ ಫಸ್ಟ್ ತಗೊಂಡಿರಲ್ಲ ಗೌತಮಿ ಅವರು. ನಂದು 3ನೇ ಹೆಸರು ತಗೊಂಡ್ರು, ಆಮೇಲೆ ಲಾಸ್ಟ್ ತಗೊಂಡ್ರು. ಸೊ ಈ 2 ರೌಂಡ್ ಅಲ್ಲಿ ಹೆಸರನ್ನ ಮಧ್ಯದಲ್ಲಿ ತಗೊಂಡಿರೋದ್ರಿಂದ ಅಥವಾ ಲಾಸ್ಟ್ ಅಲ್ಲಿ ತಗೊಂಡಿರೋದ್ರಿಂದ ಈ ರೌಂಡ್ ಅಲ್ಲಿ ಅವ್ರ ಹೆಸರು ಫಸ್ಟ್ ತಗೋತೀನಿ ಅನ್ನೋದು ಅವ್ರ ಮೈಂಡ್ ಸೆಟ್ ಆಗಿದ್ದಿರಬಹುದು. ಸೊ ಹಾಗಾಗಿ ನನ್ಗೇನೋ ಅದು ಪಾರ್ಷಿಯಲ್ ಅಂತ ಅನಿಸ್ಲಿಲ್ಲ. ಓಕೆ, ಮನೆಯಲ್ಲಿ ನಿಮ್ಮನ್ನ ನೋಡುವಾಗ ಕೆಲವೊಂದ್ಸಲಿ ನೀವು ತುಂಬಾ ಇಮೋಷನಲಿ ತುಂಬಾ ಬ್ರೇಕ್ ಡೌನ್ ಆಗಿರೋದ್ರಿದೆ. ಅದ್ರಲ್ಲೂ ಸ್ಪೆಷಲಿ ಆ ವರ್ಡ್ ಯೂಸ್ ಮಾಡೋದ್ ಬೇಡ, ತ್ರಿವಿಕ್ರಮ್ ಮತ್ತೆ ಚೈತ್ರ ಗಲಾಟೆ ಮಧ್ಯದಲ್ಲಿ ಒಂದ್ ಮಾತು ಬರುತ್ತೆ, ನಿಮಗೆ ಈ ತರದೊಂದ್ ಪದ ಬಳಸಿದ್ದಾರೆ ಅಂತ. ಆ ಟೈಮಲ್ಲಿ ನೀವು ತುಂಬಾ ಹರ್ಟ್ ಆಗ್ಬಿಡ್ತೀರಿ. ಆ ಸಿಚುಯೇಷನ್ ಹೇಗಿತ್ತು ಮತ್ತೆ ನಿಜಾನ ಅದು ಅವ್ರಿಬ್ರು ಆತರ ಎಲ್ಲ ಮಾತಾಡಿರೋದು? ನೀವ್ ಆಮೇಲೆ ಏನಾದ್ರು ಡಿಸ್ಕಸ್ ಮಾಡಿದ್ರ ಅವ್ರ ಜೊತೆಗೆ? ಇಲ್ಲ, ನಾನು ಅದನ್ನ ಡಿಸ್ಕಸ್ ಮಾಡಕ್ ಹೋಗ್ಲಿಲ್ಲ. ನಂಗೆ ಡಿಸ್ಕಸ್ ಮಾಡಕ್ ಇಷ್ಟನೂ ಇರ್ಲಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಅದನ್ನ ಯಾರೇ ಮಾತಾಡಿರ್ಬೋದು, ಇಬ್ರಲ್ಲಿ ಯಾರಾದ್ರೂ ಒಬ್ರು ಮಾತ್ರ ಸುಳ್ಳು ಹೇಳಕ್ ಸಾಧ್ಯ. ನಾನು ಮಾತಾಡಿಲ್ಲ ಅಂತ ಇಬ್ರು ಹೇಳ್ತಾ ಇದ್ರು, ಅವ್ರು ಮಾತಾಡಿದ್ರೆ ಅಂತ ಅವ್ರು ಹೇಳ್ತಾ ಇದ್ರು, ಇದ್ರಲ್ಲಿ ಯಾರಾದ್ರೂ ಒಬ್ರು ಸುಳ್ಳು ಹೇಳೋದಕ್ಕೆ ಸಾಧ್ಯ. ಬಟ್ ಇಲ್ಲಿ ಯಾರು ಮಾತಾಡಿದ್ರೆ ಅನ್ನೋದು ನನಗೆ ಬೇಕಾಗಿರ್ಲಿಲ್ಲ. ನನಗೆ ಅವಶ್ಯಕತೆನೇ ಇಲ್ಲ. ಆ ಮೂಮೆಂಟ್ ಅಲ್ಲಿ ನನಗೆ ತುಂಬಾ ಹರ್ಟ್ ಆಯ್ತು. ಆ ಮೂಮೆಂಟ್ ತುಂಬಾ ಜೋರಾಗಿ ರಿಯಾಕ್ಟ್ ಮಾಡಿದೆ. ಅದಾದ್ಮೇಲೆ ನಾನೇ ಕುತ್ಕೊಂಡು ಯೋಚನೆ ಮಾಡಿದಾಗ ಇದ್ರ ಅವಶ್ಯಕತೆ ಏನಿದೆ ನನಗೆ? ಇದು ನಾನು ಅಲ್ಲ, ಅವ್ರು ಯಾರೋ ಅಂದ್ ಮಾತ್ರ ನಾನು ಅದಾಗ್ತೀನ. ಸೊ ಹಾಗಾಗಿ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾಳೆ ಇಸ್ ಅ ನ್ಯೂ ಡೇ, ಲೆಟ್ಸ್ ಸ್ಟಾರ್ಟ್ ನ್ಯೂ ಅಂತ ಸುಮ್ಮನಾಗ್ಬಿಟ್ಟಿದೆ ನಾನು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳ. ಬಟ್ ಆ ಮೂಮೆಂಟ್ ಅಲ್ಲಿ ತುಂಬಾ ಹರ್ಟ್ ಆಗಿದೆ ನಿಜ. ಆ ತರದೆಲ್ಲ ಸಿಚುಯೇಷನ್ ಒಳಗಡೆ ಆದಾಗ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ಹೊರಗಡೆ ಆದ್ರೆ ಯಾರೋ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ನಾವ್ ನಂಬೋದು. ಮನೆ ಒಳಗಡೆ ಏನಾಗುತ್ತೆ, ನೀವು ಅದನ್ನ ಹೇಳಿದ್ರೆ ಅದೇ ಒಂದ್ ರೀಸನ್ ಆಗಿ ತಗೊಂಡ್ಬಿಡ್ತಾರೆ, ಅದನ್ನೇ ನಾಮಿನೇಟ್ ಮಾಡ್ಬಿಡ್ತಾರೆ. ಸೊ ಆ ತರ ಸಿಚುಯೇಷನ್ ಬಂದಾಗ ನೀವೆಲ್ಲ ಒಳಗಡೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ನನಗೆ ಆ ಬ್ಯಾಲೆನ್ಸಿಂಗ್ ನ ಕಲ್ಸ್ಕೊಟ್ಟಿದ್ದು ನನ್ನ ಕ್ಯಾಪ್ಟನ್ಸಿ ವಾರ. ಯಾಕಂದ್ರೆ ಜಗದೀಶ್ ಸರ್ ಇದ್ರು, ಅವ್ರನ್ನ ಹ್ಯಾಂಡಲ್ ಮಾಡ್ತಾ ಇದ್ದೆ. ಬಿಗ್ ಬಾಸ್ ಮನೇಲಿ ಇರ್ಲಿಲ್ಲ, ಫೋನಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೆ, ಇಡೀ ಮನೇಲಿ ಹ್ಯಾಂಡಲ್ ಮಾಡ್ತಾ ಇದ್ದೆ. ಸೊ ಅದನ್ನೇ ಹ್ಯಾಂಡಲ್ ಮಾಡಿದವನು ಈ ತರ ಸಣ್ಣ ಪುಟ್ಟ ವಿಚಾರಗಳನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ಲಿಲ್ಲ ನನಗೆ. ಯಾಕಂದ್ರೆ 75 ದಿನ ದಾಟಿದ್ಮೇಲೆ ಅಥವಾ 70 ದಿನ ಹತ್ತತ್ರಕ್ಕೆ ಅದಾಗಿದ್ದು, 70 ದಿನ ಹತ್ತತ್ರಕ್ಕೆ ಬಂದಾಗ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೆ ನಾನು. ಈ ತರ ವಿಚಾರಗಳು ಆ ಒಂದು ಸಿಚುಯೇಷನ್ ಅಲ್ಲ, ಬಟ್ ಟ್ರಂಪ್ ಕಾರ್ಡ್ ವಿಚಾರದಲ್ಲಿ ಚೈತ್ರ ಮಾಡಿದ್ದು. ಸೊ ಈ ತರ ಎಲ್ಲ ವಿಚಾರಗಳು ನೋಡಿದಾಗ ಸಿಲ್ಲಿ ಅನ್ನಿಸ್ತಿದ್ದು. ನೀನೇನೋ ಮಾತಾಡಿದೆ, ನಿಮ್ಮಿಬ್ರು ನಾಮಿನೇಷನ್ ಮಧ್ಯದಲ್ಲಿ ನನ್ನ ಹೆಸರು ತಗೊಂಡ್ಬಂದೆ. ಹೌದು, ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡಿದೆ ಮನುಷ್ಯ. ಬಟ್ ಅದಾದ್ಮೇಲೆ ಕುತ್ಕೊಂಡು ಯೋಚನೆ ಮಾಡಿದಾಗ ಈ ತರ ಸಿಲ್ಲಿ ವಿಚಾರಗಳು ತಲೆ ಕೆಡಿಸ್ಕೊಂಡ್ರೆ ನಾನು ಮುಂದೆ ಆಟಾಡಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಓಕೆ, ಮನೆಯಲ್ಲಿ ಗೌತಮಿ ಜೊತೆ ಮಂಜು, ಭವ್ಯನ್ ಜೊತೆ ತ್ರಿವಿಕ್ರಮ್, ನಿನ್ ಜೊತೆ ಐಶ್ವರ್ಯ, ನೀವೆಲ್ಲ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದವರು. ಇದು ಏನಾದ್ರೂ ಆಟಕ್ಕೆ ತುಂಬಾ ಮುಳುವಾಯ್ತಾ ಅಂತ? ನನಗೆ ಅವರಿಬ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಆಟಕ್ಕೆ ಅದು ಯಾವ್ದು ಮುಳುವಾಗ್ಲಿಲ್ಲ ಅನ್ಸುತ್ತೆ. ಎಸ್ಪೆಷಲಿ ಐಶ್ವರ್ಯ ನನ್ನನ್ನ ಮೋಟಿವೇಟ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಜೋಡಿ ಟಾಸ್ಕ್ ಅಲ್ಲಿ ನಾನು ಬೆಲ್ಟ್ ಬಿಚ್ಚಿಬಿಟ್ಟು ನನ್ನ ಚೈತನ್ಯ ಜೊತೆ ಆಡೋದಿಲ್ಲ ಅಂತ ಬೆಲ್ಟ್ ಕಿತ್ತಾಕ್ ಹೋದಾಗ ಅದೇ ವ್ಯಕ್ತಿ ನಿಂತ್ಕೊಂಡು ನೀನ್ ಬಂದಿರೋ ಉದ್ದೇಶ ಏನು, ನೀನ್ ಮಾಡ್ಬೇಕಾಗಿರೋ ಕೆಲಸ ಏನು, ಯಾರಿಗೋಸ್ಕರ ಆಡ್ತಿದ್ಯಾ, ಹೊರಗಡೆ ನಿನ್ನ ಯಾರ್ಯಾರು ನೋಡ್ತಾ ಇದ್ದಾರೆ, ಅವ್ರೆಲ್ರಿಗೋಸ್ಕರ ನೀನ್ ಆಡ್ಬೇಕು ಅಂತ ನಿಂತ್ಕೊಂಡ್ ವ್ಯಕ್ತಿನ ಐಶ್ವರ್ಯ. ಸೊ ಹಾಗಾಗಿ ನಮ್ಮಿಬ್ರು ಬಾಂಡ್ ತುಂಬಾ ಚೆನ್ನಾಗಿ ಆಗ್ತಾ ಹೋಯ್ತು. ನಾನು ಎಲ್ಲಿ ಕುಗಿದ್ರು ಆ ವ್ಯಕ್ತಿ ಮೋಟಿವೇಟ್ ಮಾಡ್ತಾ ಇದ್ರು, ಅಂಡ್ ಆ ವ್ಯಕ್ತಿ ಕುಗ್ದಾಗ ನಾನ್ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ದೆ. ನಮ್ಮಿಬ್ರು ಬಾಂಡ್ ಇದ್ದಿದ್ದೆ ಹಂಗೆ. ಅದು ಬೇರೆ ತರ ಮನೆಯವ್ರು ಪೋಟ್ರೆ ಮಾಡ್ಕೊಂಡ್ರು, ಅದು ಅವ್ರ ಪ್ರಾಬ್ಲಮ್, ಅದು ನನ್ನ ಪ್ರಾಬ್ಲಮ್ ಅಲ್ವೇ ಅಲ್ಲ ಅದು. ಯಾಕಂದ್ರೆ ನಾವಿಬ್ರು ಸಪರೇಟ್ ಆಗಿ ಮಾತಾಡಿದ್ದು ನಿಮ್ಗೆ ಫುಟೇಜ್ ಸಿಗಲ್ಲ. ನಾವಿಬ್ರು ಸಪರೇಟ್ ಆಗಿ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಇಬ್ರೇ ಕುತ್ಕೊಂಡು ಮಾತಾಡಿರೋದು, ಈ ತರದ್ ನಿಮ್ಗೆ ಎಲ್ಲೂ ಕಾಣಕ್ಕೆ ಸಿಗಲ್ಲ. ಸೊ ನಾವಿಬ್ರು ಇದ್ದಿದ್ದೆ ಹಂಗೆ. ನಾವ್ ಇಬ್ರು ಮನೆಯವ್ರ ಜೊತೆ ತುಂಬಾ ಬೆರಿತಾ ಇದ್ವಿ, ಎಲ್ರ ಜೊತೆ ಇರ್ತಾ ಇದ್ವಿ. ನಾವ್ ಇಬ್ರೇ ಅಂತೂ ಯಾವತ್ತೂ ಇದ್ದಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಅದು ಮುಳುವಾಯ್ತು ಅಂತ ನನಗೆ ಅನಿಸ್ಲಿಲ್ಲ, ಮನೆಯವ್ರ ಹತ್ರ ಅನ್ಕೊಂಡ್ರು. ಓಕೆ, ಸ್ಯಾಟರ್ಡೆ ಸುದೀಪ್ ಸರ್ ಒಂದು ವಿಡಿಯೋ ಪ್ಲೇ ಮಾಡಿಸ್ತಾರೆ, ಅದು ಟಾರ್ಗೆಟ್ ಮಾಡಿ ಒಬ್ಬೊಬ್ಬರನ್ನೇ ನಾಮಿನೇಟ್ ಮಾಡೋಣ ಅಂತ ಹೇಳೋದು. ಬಹುಶಃ ಅಲ್ಲಿ ಐಶ್ವರ್ಯ ಅವ್ರಿಗೆ ಮಾತಾಡಕ್ ಅವಕಾಶ ಸಿಗ್ಲಿಲ್ವೋ, ಅಥವಾ ಸಿಕ್ಕಿದ್ರು ಅಂದ್ರೆ ಡ್ಯೂರೇಷನ್ ಏನಿರುತ್ತೆ ಅದು ಟೆಲಿಕಾಸ್ಟ್ ಆಗಿಲ್ವೋ, ಅದು ನಮಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಬಟ್ ನೀವು ಆ ಜಾಗದಲ್ಲಿ ಇದ್ದವರು, ನಿಮಗೆ ಏನ್ ಅನ್ನಿಸ್ತು? ನೀವ್ ಅದ್ರ ಬಗ್ಗೆ ಏನ್ ಕ್ಲಾರಿಫಿಕೇಶನ್ ಕೊಡಕ್ ಇಷ್ಟಪಡ್ತೀರಿ? ಆಕ್ಚುಲಿ ಆ ಡಿಸ್ಕಷನ್ ಆಗಿದ್ದು ತುಂಬಾ ಹಿಂದೆ. ಹೌದು, ಹೋದ್ವಾರ ಆ ವಿಡಿಯೋ ಪ್ಲೇ ಆಯ್ತು, ಬಟ್ ಆ ಡಿಸ್ಕಷನ್ ಆಗಿದ್ದು ತುಂಬಾ ಹಿಂದೆ, ಒಂದು 4 ವೀಕ್ಸ್ ಬ್ಯಾಕ್ ಆದಂತ ಡಿಸ್ಕಷನ್ ಅದು. ಅಂಡ್ ಆ ಟೈಮ್ ಅಲ್ಲಿ ನನ್ನ ಪ್ರಕಾರ ಐಶ್ವರ್ಯ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ಅಂಡ್ ಆಟದ ರೀತಿ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾಗ, ಹೌದು ಆಟನ ಬೇರೆಯವ್ರ ಈ ತರ ಆಡ್ತಿದ್ದಾರೆ, ನಾವ್ ಇದೇ ತರ ಆಡಬಹುದು, ಆಡ್ಬೇಕು ಅನ್ನೋದ್ರ ಬಗ್ಗೆ ಐಶ್ವರ್ಯ ಮಾತಾಡಿದ್ದು. ಸೊ ಬೇರೆಯವರು ಈ ಮನೇಲಿ ಈ ತರ ಆಟ ಆಡ್ತಿರ್ಬೇಕಾದ್ರೆ ನಾವ್ ಯಾಕೆ ಈ ತರ ಆಟ ಆಡಬಾರ್ದು ಅನ್ನೋ ಅವರ ಪಾಯಿಂಟ್ ಆಫ್ ವ್ಯೂನ ಅಲ್ಲಿ ಇಟ್ಟಿದ್ದು.
ಸೊ ಇಲ್ಲಿ ನಾವು ಆ ಪಾಯಿಂಟ್ ಆಫ್ ವ್ಯೂನ ಡಿಸ್ಕಸ್ ಮಾಡಿದ್ವಿ ಅಂದ ಮಾತ್ರಕ್ಕೆ ನಾವು ಅದನ್ನ ತಗೊಂಡು ಟಾರ್ಗೆಟ್ ನಾಮಿನೇಷನ್ ಮಾಡ್ತಿದೀವಿ ಅನ್ನೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೀವು ನನ್ನ ನಾಮಿನೇಷನ್ಸ್ ನೋಡ್ಕೊಂಬಂದ್ರೆ ಐಶ್ವರ್ಯನ್ಗೆ ಮೋಕ್ಷದಂಗೆ ಮ್ಯಾಚೇ ಆಗಲ್ಲ ನನ್ನ ನಾಮಿನೇಷನ್ಸ್. ನನ್ನ ಹೆಸರುಗಳು ತುಂಬಾ ಡಿಫ್ರೆಂಟ್ ಇರ್ತವೆ, ಅವರಿಬ್ಬರ ಹೆಸರು ತುಂಬಾ ಡಿಫ್ರೆಂಟ್ ಇರ್ತವೆ. ಸೊ ಹಾಗಾಗಿ ನಾನು ಆ ಡಿಸ್ಕಷನ್ಗೆ ಬಲಿಯಾಗಿ ಅವ್ರ ಮಾತನ್ನ ಕೇಳ್ಕೊಂಡು ನಾನು ನಾಮಿನೇಟ್ ಮಾಡ್ತಿದ್ದೆ ಅಂದ್ರೆ ತುಂಬಾ ಸುಳ್ಳಾಗ್ಬಿಡುತ್ತೆ. ಅವರು ಆ ಟೈಮಲ್ಲಿ ಲೋ ಆಗಿದ್ದಾಗ ಅಥವಾ ಆಟನ ಬೇರೆಯವ್ರ ಈ ತರ ಆಡ್ತಿದಾರಲ್ಲ, ನಾವ್ ಹಿಂಗ್ ಆಡ್ಬೋದಾ ಅನ್ನೋ ಪಾಯಿಂಟ್ ಆಫ್ ವ್ಯೂ ಹೇಳಿದ ಮಾತದು. ಅದು ಬಿಟ್ರೆ ಬೇರೆ ಯಾವ್ದು ಉದ್ದೇಶ ಇರ್ಲಿಲ್ಲ ಅದರಲ್ಲಿ. ಓಕೆ, ಅಂದ್ರೆ ಇವಾಗ ಐಶ್ವರ್ಯ ಪ್ರಕಾರ ಮನೆಯಲ್ಲಿ ಯಾರು ಹಂಗೆ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಅಂತ, ಅಂದ್ರೆ ಗುಂಪು ಮಾಡ್ಕೊಂಡು? ಇಲ್ಲ, ಅಂದ್ರೆ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ವ್ಯಕ್ತಿಗಳ ಹೆಸರುಗಳು ತಗೊಂಡು ನಾವು ಮಾತಾಡ್ತಿರ್ಲಿಲ್ಲ. ಅಲ್ಲಿ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅಂದ್ರೆ, ಒಂದ್ ದಿನ ಇದ್ದಂಗೆ ಇನ್ನೊಂದ್ ದಿನ ವ್ಯಕ್ತಿಗಳಿರಲ್ಲ, ಅಥವಾ ಒಂದ್ ವಾರ ಇದ್ದಂಗೆ ಇನ್ನೊಂದ್ ವಾರ ವ್ಯಕ್ತಿಗಳಿರಲ್ಲ. ಪ್ರತಿ ವಾರ ಒಬ್ಬೊಬ್ರು ನಾಮಿನೇಷನ್ಸ್ ಚೇಂಜ್ ಆಗ್ತಿರುತ್ತೆ, ಪ್ರತಿ ವಾರ ಒಬ್ಬೊಬ್ರು ಹೆಸರು ಚೇಂಜ್ ಆಗ್ತಿರುತ್ತೆ, ಪ್ರತಿ ವಾರ ಒಬ್ಬೊಬ್ರು ವ್ಯಕ್ತಿತ್ವ ಚೇಂಜ್ ಆಗ್ತಿರುತ್ತೆ. ಯಾಕಂದ್ರೆ ಟಾಸ್ಕ್ಸ್ ಆ ಥರ ಬರುತ್ತೆ, ಕಾನ್ಸೆಪ್ಟ್ಸ್ ಆ ಥರ ಇರುತ್ತೆ. ಸೊ ನಾವು ಆ ವಾರ ಮಾತಾಡಿದಾಗ ಯಾರ ಉದ್ದೇಶ ಇಟ್ಕೊಂಡು ಮಾತಾಡಿದ್ವಿ ಅನ್ನೋದು ಬೇರೆ ಆಗುತ್ತೆ. ಅಂಡ್ ಕಮಿಂಗ್ ವೀಕ್ಸ್ ಅಲ್ಲಿ ಅವ್ರಗಳ ಒಪಿನಿಯನ್ಸೇ ಚೇಂಜ್ ಆಗೋಗಿರುತ್ತೆ. ಸೊ ನಾವು ಯಾರನ್ನು ಪರ್ಟಿಕ್ಯುಲರ್ ಆಗಿ ಇವರೇ ಈ ತರ ಮಾಡ್ತಿದ್ದಾರೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಿಲ್ಲ. ಕಲೆಕ್ಟಿವ್ ಆಗಿ ಒಂದಷ್ಟು ಜನ ಈ ತರ ಮಾಡ್ತಿರ್ಬೋದು, ಯಾಕಂದ್ರೆ ನಮ್ಗೆ ಅನಿಸ್ತಾ ಇದೆ ನಮ್ಮ ಹೆಸರುಗಳು ರಿಪಿಟೇಟಿವ್ ಆಗಿ ತಗೋತಾ ಇದ್ದಾರೆ. ಈ ತರ ಮಾಡಿದ್ರೆ ಅವ್ರಿಗೆ ಕೌಂಟರ್ ಕೊಟ್ಟಂಗೆ ಆಗ್ಬೋದು ಅನ್ನೋ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡಿದ್ದು ಮಾತುಗಳಾಗಿತ್ತದು. ಓಕೆ, ಮತ್ತೆ ಮಂಜು ಅವರಿಗೆ ನಿಮ್ಮ ಮೇಲೆ ಐಶ್ವರ್ಯ ಮೇಲೆ ಏನ್ ಸಿಟ್ಟು ಅಂತ ನಿನ್ನೆ ಪಂಚಿಂಗ್ ಅಲ್ಲಿ ಐಶ್ವರ್ಯ ಅವ್ರ ಮೇಲೆ ಒಂದು ಪ್ರಬಂಧನೆ ಬರ್ದ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಒಂದು ಅವಕಾಶ ಸಿಕ್ದಾಗ ಅವ್ರು ಬಂದು ನಿಮ್ ಫೋಟೋ ಸೆಲೆಕ್ಟ್ ಮಾಡ್ಕೊಂತಾರೆ. ಏನ್ ಅಂತ ಸಿಟ್ಟು ಏನಿದೆ, ಏನಾಗಿದೆ ನಿಮ್ಮ 3 ಜನದ ಮಧ್ಯೆ ಅಂತ? ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ನಾಮಿನೇಷನ್ಸ್ ಆಗುತ್ತೆ, ಇಬ್ರು ಕಿದಾಡ್ತೀವಿ, ನಾನು ಮಂಜಣ್ಣ ಇಬ್ರು ತುಂಬಾ ಜೋರಾಗಿ ಕಿದಾಡ್ತೀವಿ. ಅದಾಗಿ ನೆಕ್ಸ್ಟ್ ಡೇನೂ ತುಂಬಾ ಚೆನ್ನಾಗ್ ಆಗ್ತಾರೆ ನನ್ನ ಜೊತೆ, ತುಂಬಾ ನೀಟಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಹಳೆ ಮಂಜಣ್ಣನ ತರ ಚಿನ್ನ ಹೇಗಿದೆ, ಚಿನ್ನ ಚೆನ್ನಾಗಿದೆ, ಅಡ್ಗೆ ಸೂಪರ್ ಆಗಿದೆ, ಇದ್ ಮಾಡೋಣ ಅದ್ ಮಾಡೋಣ, ಟಾಸ್ಕಿಂಗ್ ಆಗೋಣ, ಆ ತರ ಎಲ್ಲ ಮಾತಾಡಕ್ ಶುರು ಮಾಡ್ತಾರೆ. ಮತ್ತೆ ಈ ತರದ್ ಏನಾದ್ರು ವೇದಿಕೆ ಸಿಕ್ತಾಗ ಮತ್ತೇನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅವ್ರ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಯಾರಿಗೂ ಗೆಸ್ ಮಾಡಕ್ ಸಾಧ್ಯನೇ ಇಲ್ಲ. ಅಥವಾ ಆ ವೇದಿಕೆ ಸಿಕ್ತು ಅಂದ್ಬಿಟ್ಟು ಆತರ ಮಾತಾಡ್ತಾರ. ಓಕೆ, ಇನ್ನ ಐಶ್ವರ್ಯ ಬಗ್ಗೆ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಹೊಟ್ಟೆ ಕಿಚ್ಚು ಈ ತರದ ಪದ ಎಲ್ಲ ಬಳಸ್ಬಿಡ್ತಾರೆ. ಅಂಡ್ ಅದೊಂದು ಮುಜುಗರ ಅನ್ನೋದೊಂದು ಪದ ಇಟ್ಕೊಂಡು ಒಂದ್ 5 ವಾರದಿಂದ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಐಶ್ವರ್ಯ ಅವರು ಅಂದ್ರೆ ಅವ್ರು ಹೇಗ್ ರಿಸೀವ್ ಮಾಡ್ಕೊಂಡ್ರು ಅದನ್ನೆಲ್ಲ ಅಂತ? ಇಲ್ಲ, ಆಕ್ಚುಲಿ ಡಿಸ್ಟರ್ಬ್ ಆಗಿದ್ರು ಅವರು. ಅಂದ್ರೆ ಅವ್ರು ಹೇಳಿದ ಇಂಟೆನ್ಷನ್ ಬೇರೆ ಇತ್ತು, ಅವ್ರು ತಗೊಂಡಿದ್ದ ಇಂಟೆನ್ಷನ್ ಬೇರೆ ಇತ್ತು. ಹೌದು, ಅವ್ರ ಪದ ಬಳಕೆ ಗೊತ್ತಾಗ್ಲಿಲ್ಲ ಅನ್ನೋ ರೀತಿಲಿ ಆ ಪದ ಬಳಸಿದ್ರು. ಬಟ್ ನನಗೆ ಬೇಜಾರಾಗಿದ್ದೇನು ಗೊತ್ತಾ, ಬಳಸಿದ್ಯವ್ರು, ಹೇಳಿಸ್ಕೊಂಡಿದ್ದವ್ರು, ಆ ಕಾರಣ ಇಟ್ಕೊಂಡು 2 ವಾರ ನಾಮಿನೇಟ್ ಆಗಿದ್ ನಾನು. ಇದು ಯಾವುದು ಅಂತ ನನಗೆ ಕನ್ನಡ ಪಂಡಿತರು ಅಲ್ಲ ಗುರು. ಸರಿ, ಓಕೆ, ಇವಾಗ ನಿನ್ ವ್ಯಕ್ತಿತ್ವ ಏನು ಅಂತ ಗೊತ್ತಿದೆ. ಇವಾಗ ಮಂಜಣ್ಣ ಮಾತಾಡೋ ಕನ್ನಡ ಏನು ಅಂತ ನನಗೆ ಗೊತ್ತು, ಐಶ್ವರ್ಯ ಮಾತಾಡೋ ಕನ್ನಡ ಏನು ಅಂತ ಗೊತ್ತು, ನಾನ್ ಮಾತಾಡೋ ಕನ್ನಡ ಏನು ಅಂತ ಗೊತ್ತು. ಸೊ ಹಂಗಿದ್ದಾಗ ಆ ವ್ಯಕ್ತಿ ಯಾವ ಪಾಯಿಂಟ್ ಆಫ್ ವ್ಯೂ ಏನ್ ಹೇಳಿರ್ತಾರೆ, ಬಹುಶಃ ಐಶ್ವರ್ಯ ಅನ್ಕಂಫರ್ಟಬಲ್ ಅನ್ನೋದಕ್ಕೆ ಮುಜುಗರ ಅಂತ ಬಳಸಿದ್ದಾರೆ. ಎಕ್ಸಾಕ್ಟ್ಲಿ ಆ ಇಂಟೆನ್ಷನ್ ಅಲ್ಲೇ ಹೇಳಿದ್ದು. ಆ ಇಂಟೆನ್ಷನ್ ಎಕ್ಸ್ಪ್ಲೈನ್ ಮಾಡೋ ನಿಟ್ಟಿನಲ್ಲಿ ಹೋದಾಗ ಅವ್ರು ಅದನ್ನ ತಗೊಳಕ್ ರೆಡಿ ಇರ್ಲಿಲ್ಲ. ಆಮೇಲೆ ಅದನ್ನ ಇಟ್ಕೊಂಡು ನಾಮಿನೇಟ್ ಮಾಡಕ್ ಶುರು ಮಾಡ್ತಾರೆ. ಓಕೆ, ಇಷ್ಟೆಲ್ಲ ಆದ್ರೂ ಶಿಷ್ಯರಿಗೆ ಮಂಜು ಅವ್ರ ಮೇಲೆ ಅದು ಎಷ್ಟು ಪ್ರೀತಿ ಯಾಕೆ ಅಂತ? ಯಾಕೆ ಅಂದ್ರೆ ನನಗೆ ಪ್ರತಿ ವ್ಯಕ್ತಿಗೂ ಫಸ್ಟ್ ಇಂಪ್ರೆಷನ್ ಅನ್ನೋದೊಂದು ಯಾವಾಗ್ಲೂ ಒಳಗ್ ಕೂತಿರುತ್ತಲ್ವಾ. ಸೊ ನನಗೆ ಫಸ್ಟ್ ಇಂಪ್ರೆಷನ್ ಮಂಜಣ್ಣ ಮೇಲೆ ತುಂಬಾ ತುಂಬಾ ಒಳ್ಳೆ ರೀತಿಲಿ ಇತ್ತು. ನಾನು ನರಕದಲ್ಲಿದ್ದಾಗ ಸ್ವರ್ಗದಲ್ಲಿದ್ದ ಮಂಜಣ್ಣ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದಂಥ ವ್ಯಕ್ತಿ. ಅದಾದ್ಮೇಲೆ ನಾನು ಸ್ವರ್ಗಕ್ಕೆ ಬಂದ್ಮೇಲೆ ನಾವಿಬ್ರು ಕೂತ್ಕೊಂಡು ಹಾಡು ಬರೆದಿದ್ದು, ಕ್ರಿಯೇಟಿವ್ ಆಗಿ ತೊಡಗಿಸ್ಕೊಂಡಿದ್ದು, ಅಂಡ್ ನಮ್ಮಿಬ್ರು ಯೋಚನೆಗಳು ಒಂದೇ ರೀತಿ ಇತ್ತು. ಸೊ ಈ ತರದೆಲ್ಲ ನನಗೆ ಮನ್ಸಲ್ಲಿದ್ದಾಗ ನಾನ್ ಮಂಜಣ್ಣನ ಎಷ್ಟೇ ಬೈದಿರ್ಬೋದು, ಅಥವಾ ಮಂಜಣ್ಣ ನನಗೆ ಏನೇ ಟಾಂಟ್ಗಳು ಕೊಟ್ಟಿರ್ಬೋದು, ಇದೆಲ್ಲದನ್ನು ಹೊರತುಪಡಿಸಿ ನಾನು ಆ ವ್ಯಕ್ತಿ ಮಂಜಣ್ಣನ ನೋಡ್ತೀನಿ. ಸೊ ಹಾಗಾಗಿ ನನ್ಗೆ ಮಂಜಣ್ಣ ಇಷ್ಟ ಆಗಕ್ ಶುರು ಆಗ್ತಾರೆ. ಓಕೆ, ಇನ್ನ ಮೋಕ್ಷಿತ ಅವ್ರ ಬಗ್ಗೆ ಮಾತಾಡೋದಿದ್ರೆ, ಆಕ್ಚುಲಿ ನಿಮಗ್ ಜಾಸ್ತಿ ಕ್ಲೋಸ್ ಇರ್ತಾರೆ ಅವರು ನರಕದಲ್ಲಿದ್ದಾಗ. ಆಮೇಲೆ ಸ್ವರ್ಗಕ್ಕೆ ಹೋದ್ಮೇಲೆ ಅವ್ರು 3 ಜನದ್ದೇ ಒಂದ್ ಟೀಮ್ ಆಗತ್ತೆ, ಮತ್ತೆ ಕ್ಲಾಶ್ ಆಗತ್ತೆ, ಹೊರಗ್ ಬರತ್ತೆ. ಸೊ ಅವರು ನಿಮ್ಮ ಹತ್ರ ಅಂದ್ರೆ ಕೂತ್ಕೊಂಡು ನಿಮ್ಮ ಹತ್ರನೇ ಅದು ಆಲ್ಮೋಸ್ಟ್ ಎಷ್ಟೊತ್ ಮಾತಾಡ್ತಿದ್ದಾರೆ ಲೇಟ್ ನೈಟ್ ವರ್ಗುನು. ಅವ್ರು ಏನ್ ಶೇರ್ ಮಾಡ್ಕೊಂಡ್ರು ಅಂತ, ಏನಕ್ಕೆ ಅವ್ರಿಗೆ ಅಷ್ಟೊಂದು ಅನ್ಕಂಫರ್ಟಬಲ್ ಅನ್ಸ್ತು ಅವ್ರ ಜೊತೆಗೆ? ಮೋಕ್ಷಿತ ಹೇಳಿದ್ ಒಂದೇ ಮಾತು, ನನ್ಗೆ ಆ 3 ಜನದ ಮಧ್ಯದಲ್ಲಿ ನಾನ್ ಏನು ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ. ನನಗೆ ನನ್ನ ಅಸ್ತಿತ್ವ ಏನು, ಬೇಸಿಕಲಿ ನಾನು ಆ 3 ಜನದಲ್ಲಿ ನಾನು ಯಾರು ಅನ್ನೋದೊಂದು ಅವಳಿಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು, ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಇಲ್ಲಿ ನಾನು ಏನು ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಅನ್ನೋ ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಅದನ್ನ ನಮ್ಮ ಹತ್ರ ಹೇಳ್ಕೊಂಡ್ಲು. ಸೊ ನಾನು ಏನು ಅಲ್ಲ ಅನ್ನೋ ಕಡೆ ಇದ್ರೆ ಮುಂದೆ ನನ್ನ ಆಟಕ್ಕೆ ತೊಂದರೆ ಆಗ್ಬೋದು ಅನ್ನೋ ಬೇಜಾರಿತ್ತು ಅವಳಿಗೆ. ಸೊ ಮೋಕ್ಷಿತ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ, ಅಂದ್ರೆ ಮಂಜಣ್ಣ ನನ್ಗೆ ತ್ರಿವಿಕ್ರಮ್ ಬಗ್ಗೆ ಏನ್ ಹೇಳಿದ್ದಾರೆ, ತ್ರಿವಿಕ್ರಮ್ ಏನ್ ಮಾತಾಡ್ತಿದ್ದಾರೆ ಅದೆರಡು ಮ್ಯಾಚ್ ಆಗ್ತಾ ಇದೆ ಕರೆಕ್ಟ್ ಆಗಿ, ಅವ್ರು ಏನ್ ಬಿಹೇವ್ ಮಾಡ್ತಾ ಇದಾರೆ ಅದೆರಡು ಮ್ಯಾಚ್ ಆಗ್ತಿದೆ ಅಂತ. ಎಕ್ಸಾಕ್ಟ್ ಆಗಿ ಮಂಜಣ್ಣ ಇವರಿಗೆ ಏನ್ ಹೇಳಿದಾರಂತೆ ಮೋಕ್ಷಿತ ಅವ್ರಿಗೆ ತ್ರಿವಿಕ್ರಮ್ ಬಗ್ಗೆ? ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡಿದ್ದಾರೆ? ಏನ್ ಹೇಳಿದ್ರೆ ಅನ್ನೋದ್ರ ಬಗ್ಗೆ ಹೇಳಿಲ್ಲ, ಬಟ್ ಎಲ್ರ ಮುಂದೆ ಮೋಕ್ಷಿತ ಹೇಳಿದ್ದು ಅದೇ ಪಾಯಿಂಟ್. ಅಂದ್ರೆ 7 ವಾರಕ್ಕೆ 8 ವಾರಕ್ಕೆ ಇದ್ದು ಹೋಗೋರ ಜೊತೆ ಏನಕ್ಕೆ ನೀವಿದ್ದೀರಾ ಅಂತ ಮಂಜಣ್ಣಂಗೆ ಹೇಳಿದ್ದು. ಅದನ್ನ ಮಂಜಣ್ಣ ಹೇಳ್ಕೊಂಡಿರೋದು ಮೋಕ್ಷಿತನ ಹತ್ರ. ಅದು ಮೋಕ್ಷಿತನ್ಗೆ ಗೌತಮಿಗೆ ಹರ್ಟ್ ಆಗಿತ್ತು.
ಸೊ ಇದನ್ನ ಹೇಳಿದ್ರು ತ್ರಿವಿಕ್ರಮ್ ಮಂಜಣ್ಣನ್ಗೆ, ಇವ್ರು ಯಾರು ಡಿಸೈಡ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೇಜಾರಿತ್ತು ಮೋಕ್ಷಿತಂಗೆ. ಓಕೆ, ಮೋಕ್ಷಿತ್ ಅವರು ಆಕ್ಚುಲಿ ತ್ರಿವಿಕ್ರಮ್ನ ಅವಾಗ ಡಿಫೈನ್ ಮಾಡ್ತಾ ಇರ್ತಾರೆ. ಅಂದ್ರೆ ತ್ರಿವಿಕ್ರಮ್ ಈ ತರ ಮಾಡ್ತಾರೆ, ಆ ವ್ಯಕ್ತಿ ಹಿಂಗೆ ಇದೇ ತರ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತಾ ಇರ್ತಾರೆ. ನಿಮಗೇನ್ ಅನ್ಸುತ್ತೆ, ಅವ್ರು ಹೇಳೋದೆಲ್ಲ ಕರೆಕ್ಟ್ ಅನ್ಸುತ್ತಾ ತ್ರಿವಿಕ್ರಮ್ ಬಗ್ಗೆ? ಕೆಲವೊಂದ್ಸತಿ ಅನ್ಸಿದುಂಟು, ಬಟ್ ಮೋಸ್ಟ್ ಆಫ್ ಟೈಮ್ ಅನ್ಸಿಲ್ಲ ನನಗೆ. ಹಂಗಿದ್ದಾಗ ನಾನು ಹೇಳೋ ಇದೀನಿ, ಸಿ ತ್ರಿವಿಕ್ರಮ್ ಅವನ ಆಟನ ಅವ್ನು ಆಡ್ತಾ ಇದ್ದಾನೆ, ಅವ್ನು ಹಂಗಿದ್ರು ಅದು ಆಟನೇ, ಅದ್ ಅವ್ನ ಸ್ಟ್ರಾಟಜಿ. ಇವಾಗ ಅವ್ನ್ ಮುಂದಕ್ಕೆ ಹೋಗಕ್ಕೆ ಅವ್ನ ಅದನ್ನ ಸ್ಟ್ರಾಟಜಿ ಮಾಡಿರ್ಬೋದು, ವೆಲ್ ಅಂಡ್ ಫೈನ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಬಿಗ್ ಬಾಸ್ ಹೌಸ್. ನೀನ್ ಆ ಸ್ಟ್ರಾಟಜೈಸ್ ಮಾಡ್ಕೊಂಡು ನೀನ್ ಆಡ್ತಿದ್ಯಾ ಅಂದ್ರೆ ನೀನ್ ಮುಂದಕ್ಕೆ ಹೋಗೋದಕ್ಕೆ ಅದನ್ನ ಮಾಡ್ತಿರ್ತೀಯ, ನಥಿಂಗ್ ರಾಂಗ್. ಸೊ ಅದು ನೀನ್ ಪರ್ಸನಲ್ ಆಗಿ ತಗೊಂಡು ನೀನ್ ಅದನ್ನ ತುಂಬಾ ಕುಗ್ಬಿಟ್ಟಾಗ ಅದು ನಿನ್ ಕಡೆ ತಪ್ಪಾಗುತ್ತೆ ಅನ್ನೋದನ್ನ ತುಂಬಾ ಸತಿ ಬುದ್ಧಿ ಹೇಳಿದೀನಿ. ಓಕೆ, ಇನ್ನ ರಜತ್ ಅವ್ರು ಬಂದ್ಮೇಲೆ ಮನೆ ಹೆಂಗಂದ್ರೆ ಬಿಫೋರ್ ರಜತ್ ಬಿಗ್ ಬಾಸ್ ಒಂದು, ಆಫ್ಟರ್ ರಜತ್ ಬಿಗ್ ಬಾಸ್ ಒಂದು ತರ ಆಗ್ಬಿಟ್ಟಿದೆ. ಅಂದ್ರೆ ಫುಲ್ ಆಕ್ಟಿವ್ ಆಗಿರ್ತಾರೆ, ಅಗ್ರೆಸಿವ್ ಆಗಿರ್ತಾರೆ ಸಿಕ್ಕಾಪಟ್ಟೆ. ಅದ್ರಲ್ಲೂ ಲಾಸ್ಟ್ ವೀಕ್ ಅಂತೂ ಫುಲ್ ಹಂಗಾಮ ಆಗ್ಬಿಟ್ಟಿತ್ತು. ಧನುನೇ ರಜತ್ ವಿರುದ್ಧ ತಿರುಗಿ ಬಿದ್ಬಿಟ್ಟಿದ್ರು. ಸೊ ಆ ಸಿಚುಯೇಷನ್ ಹೆಂಗಿತ್ತು? ನೀವಂತೂ ತುಂಬಾ ಅಂದ್ರೆ ಒಂಥರ ಶಾಕ್ ಆಗ್ಬಿಟ್ಟಿದ್ರಿ ನೀವು, ರಜತ್ ಅಂತ ಕಿರ್ಚಿದ್ದು. ಹೇಗಿತ್ತು ಆ ಸಿಚುಯೇಷನ್ ಅಂತ? ಆಕ್ಚುಲಿ ಆ ಸಿಚುಯೇಷನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದ್ರೆ ಅದೇ ತರ ಸಿಚುಯೇಷನ್ ಇಂದ ಇಬ್ರು ವ್ಯಕ್ತಿ ಮನೆಯಿಂದ ಹೊರಗಡೆ ಹೋಗಿದ್ರು. ನಮ್ಮ ಮನೆಯವ್ರ ಎಲ್ರ ಕನ್ಸರ್ನ್ ಅದೇ ಆಗಿತ್ತು. ಯಾಕಂದ್ರೆ ರಜತ್ ಮೇಲೂ ಯಾವುದೇ ರೀತಿಯಾದಂತಹ ಮನಸ್ತಾಪ ಇರಲಿಲ್ಲ, ಧನು ಮೇಲಂತೂ ಆಫ್ ಕೋರ್ಸ್ ಇರಲಿಲ್ಲ. ಸೊ ಇವರಿಬ್ರು ಈ ತರ ಮಾಡ್ಕೊಂಡಾಗ ಯಾಕೆ ಒಳ್ಳೆ ರನ್ನಲ್ಲಿರೋ ಕಂಟೆಸ್ಟೆನ್ಸ್ ಈ ತರ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ಬಿಟ್ರೆ, ಎಕ್ಸಾಂಪಲ್ ಇದೆ ಆಲ್ರೆಡಿ, ಅದನ್ನ ನೋಡಿ ಕಲ್ತ್ಕೊಳ್ಳಿಲ್ವಲ್ಲ ಅನ್ನೋದೊಂದು ಬೇಜಾರಿತ್ತು. ಅದಕ್ಕೋಸ್ಕರ ತಡೆದಿದ್ದು, ಅದಕ್ಕೋಸ್ಕರ ನಂಗೆ ರಜತ್ ಮೇಲೆ ಕೋಪ ಬಂದಿದ್ದು. ಅದಾದ್ಮೇಲೆ ಅವ್ನಿಗೆ ಅರ್ಥ ಮಾಡ್ಸಕ್ ಹೋಗಿದ್ದು. ಸೊ ಓಕೆ, ಸುದೀಪ್ ಸರ್ ಮಾತಾಡ್ತಾ ಧನರಾಜಿಗೆ ಒಂದ್ ಮಾತು ಹೇಳ್ತಾರೆ, ಯಾರೋ ಕಿವಿ ತುಂಬಿದ್ರು ಅಂತೆಲ್ಲ ನೀವ್ ಈ ತರ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಅನ್ಸಿದ್ದನ್ ಮಾಡಿ ಅಂತ. ಆಕ್ಚುಲಿ ಚೈತ್ರ ಅವರು ಹನುಮಂತು ಮತ್ತೆ ಧನರಾಜ್ ಅವ್ರನ್ನ ಕುರ್ಸ್ಕೊಂಡು ಹೇಳ್ತಿರ್ತಾರೆ, ಅವ್ರು ಅಷ್ಟೆಲ್ಲ ಮಾತಾಡ್ತಿದ್ರು, ನೀವ್ ಯಾಕೆ ಸುಮ್ನೆ ಇದ್ರಿ, ತಿರುಗ್ ಮಾತಾಡ್ಬೇಕಿತ್ತು ನೀವು ಅಂತ. ಅಂದ್ರೆ ಚೈತ್ರ ಆತರ ಮಾಡಿದ್ ಸರಿ ಅನ್ಸತ್ತ ನಿಮಗೆ? ಮೇ ಬಿ ಧನು ಕುಗ್ದಾಗ ಮೋಟಿವೇಟ್ ಮಾಡಿದ್ದು ಸರಿನೇ, ಬಟ್ ಈ ತರ ಮಾಡು ಅಂತ ಹೇಳ್ಕೊಡಿದ್ ತಪ್ಪು ಅನ್ಸುತ್ತೆ. ನೀನ್ ಕುಗ್ಬೇಡ, ನೀನ್ ಅವ್ನ್ ಅಂದಿದ್ ಮಾತಿಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳೋದು ಓಕೆ, ನೀನ್ ಯಾಕೆ ತಿರುಗಿ ಮಾತಾಡ್ಲಿಲ್ಲ ಅನ್ನೋದು ತಪ್ಪಾಗುತ್ತೆ. ಸೊ ಅದು ನಿಮ್ಗೆ ಅನ್ಸುತ್ತಾ ಧನರಾಜ್ ಚೈತ್ರ ಮಾತು ಕೇಳ್ಕೊಂಡು ಅಷ್ಟೊಂದು ಅಗ್ರೆಸಿವ್ ಆದ್ರು ಅಂತ? ಇಲ್ಲ ಅವ್ರ ಮನ್ಸಲ್ಲಿ ಅದೊಂದು ಕಿಚ್ಚಿದ್ದು ಹೊರಗ್ ಬಂತು ಅಂತ ಅನ್ಸುತ್ತಾ? ಇತ್ತು, ಕಿಚ್ಚಿತ್ತು. ಅದಕ್ಕೆ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡುವಂತ ಒಬ್ರು ವ್ಯಕ್ತಿ ಬೇಕಾಗಿತ್ತು. ಇವ್ರು ಮಾಡಿದ್ರು, ಆ ಕಿಚ್ಚಿನೂ ಜಾಸ್ತಿ ಆಯ್ತು, ಮಾತಾಡಿದ್ರು. ಇನ್ನ ಗೌತಮಿ ಮತ್ತೆ ಮಂಜು ಅವರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದಿದ್ರೆ, ಗೌತಮಿ ಅವರು ಒಂದ್ ಲೆಕ್ಕಕ್ಕೆ ಮಂಜು ಅವರಿಗೆ ನಿನ್ ಫ್ರೆಂಡ್ಶಿಪ್ ಬೇಡ ನನಗೆ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ದಾರೆ. ಬಟ್ ಸ್ಟಿಲ್ ಮಂಜು ಅವರು ಅವ್ರ ಎಫರ್ಟ್ ಆಗ್ತಾನೆ ಇದಾರೆ ಗೌತಮಿ ಈ ಕಡೆಗೆ. ನೀವು ನೋಡಿದಾಗೆ ಅವ್ರಿಬ್ರು ಫ್ರೆಂಡ್ಶಿಪ್ ಹೇಗೆ ಅಂತ? ಅದೊಂಥರ ಆನ್ ಅಂಡ್ ಆಫ್ ಫ್ರೆಂಡ್ಶಿಪ್ ತರ ಇತ್ತದು. ಬಟ್ ತುಂಬಾ ಜೆನ್ಯೂನ್ ಸ್ನೇಹ ಅದು. ಅವ್ರಿಬ್ರು ಮಧ್ಯೆ ಇದ್ದಿದ್ದು ತುಂಬಾ ಜೆನ್ಯೂನ್ ಸ್ನೇಹ. ಯಾಕಂದ್ರೆ ಆಟಕ್ಕೆ ಆ ಸ್ನೇಹ ಎಲ್ಲೂ ಅಡ್ಡ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಆಡ್ತಾ ಇದ್ರು. ಅಂಡ್ ಸ್ನೇಹ ಕೂಡ ಹಂಗೆ ಇತ್ತು. ಮುಂದಕ್ಕೆ ಏನ್ ಮಾಡ್ಬೇಕು, ಯಾವ ತರ ಇರ್ಬೇಕು ನಾವು ಮನೇಲಿ ಅನ್ನೋದ್ರ ಬಗ್ಗೆನೇ ಅವರ ಡಿಸ್ಕಷನ್ಸ್ ಇರ್ತಾ ಇತ್ತು, ಮಾತುಕತೆ ಇರ್ತಾ ಇತ್ತು. ಅಂದ್ರೆ ಆಟದಲ್ಲಿ ಯಾವ ತರ ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಇರ್ತಾ ಇತ್ತು. ಬಟ್ ಅದೆಲ್ಲೋ ಒಂದ್ ಸ್ವಲ್ಪ ಅತಿರೇಕಕ್ಕೆ ಹೋದಾಗ ಅಣ್ಣ ಹೇಳಿದ್ರು, ಅದನ್ನ ಗೌತಮಿ ಅವ್ರು ತಗೊಂಡು ನಾನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಂಜಣ್ಣಂಗೆ ಹೇಳಿದ್ದುಂಟು. ಬಟ್ ಮಂಜಣ್ಣಂಗೆ ಸ್ನೇಹ ಕಳ್ಕೊಳಕ್ ಇಷ್ಟ ಇರ್ಲಿಲ್ಲ, ಆಬ್ವಿಯಸ್ಲಿ ಇಷ್ಟ ಇರ್ಲಿಲ್ಲ. ಸೊ ಮೋಸ್ಟ್ಲಿ ಅದಕ್ಕೇನೋ ಹೋದ್ವಾರ ಅವ್ರು ಸ್ವಲ್ಪ ಡಲ್ ಆದ್ರು ಅಂತ ಅನ್ಸುತ್ತೆ. ಓಕೆ, ಇನ್ನ ಸುದೀಪ್ ಸರ್ ನಿಮ್ಗೊಂದು ದೊಡ್ಡ ಕಾಂಪ್ಲಿಮೆಂಟ್ ಕೊಡ್ತಾರೆ. ಅಂಡ್ ಏನಂದ್ರೆ, ನೀವು ಹೆಂಗ್ ಬಂದ್ರೋ ಹಂಗೆ ಹೋಗ್ತಾ ಇದ್ದೀರಾ. ಆ ತರದ್ರಲ್ಲಿ ಕೆಲವೇ ಕಂಟೆಸ್ಟೆಂಟ್ ಗಳಲ್ಲಿ ನೀವು ಒಬ್ರು, ಅದೊಂದು ವ್ಯಕ್ತಿತ್ವ ನೀವು ಉಳಿಸ್ಕೊಂಡು ಹೋಗ್ತಿದ್ದೀರಿ ಅಂತ. ಬಹುಶಃ ಅಷ್ಟು ದೊಡ್ಡ ಕಾಂಪ್ಲಿಮೆಂಟ್ ಸಿಗೋದು ಬಿಗ್ ಬಾಸ್ ಗೆದ್ದಷ್ಟೇ ಎಲ್ರ ಪ್ರಕಾರ. ಸೊ ಆಗ ಏನ್ ಅನಿಸ್ತು ನಿಮಗೆ? ಆಕ್ಚುಲಿ ನಾನು ಇಷ್ಟು 10 ಸೀಸನ್ಗಳನ್ನ ನೋಡಿದನಲ್ಲ, ನಾನ್ ನೋಡ್ದಂಗೆ ತುಂಬಾ ಎಣಿಕೆ ವ್ಯಕ್ತಿಗಳಿಗೆ ಆತರ ಮಾತುಗಳು ಹೇಳಿರೋದು ಅಥವಾ ಹೇಳಿದ್ರು ಹೇಳಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಹೊರಗಡೆ ಬಂದವ್ರು ಹೇಳ್ತಾರೆ ನಾನು ಹೆಂಗಿದ್ನೋ ಹಂಗೆ ಹೋದೆ ಅಂದಾಗ ಅಣ್ಣ ಹೇಳಿದಾರೆ ನಿಮಗ್ ಸೂಟ್ ಆಗಲ್ಲ ಇದು ಹೇಳ್ಬೇಡಿ ಅಂತ ಹೇಳಿದ್ರು ನಾನು ತುಂಬಾ ಸತಿ ಕೇಳಿದೀನಿ. ಬಟ್ ನಾನ್ ನಿಂತ್ಕೊಂಡಾಗ ನೀವ್ ಒಳಗಡೆ ಯಾವ ರೀತಿ ಹೋದ್ರೋ ಅದೇ ರೀತಿ ಹೊರಗಡೆ ಬಂದ್ವಿ, ವ್ಯಕ್ತಿತ್ವ ಬಿಟ್ಕೊಡ್ಲಿಲ್ಲ, ನಾನು ತುಂಬಾ ಡಿಗ್ನಿಫೈಡ್ ಆಗಿ ಆಡದಂತ ವ್ಯಕ್ತಿ ನೀವು ಅಂತ ಹೇಳಿದಾಗ ನಂಗೆ ನಿಜವಾಗ್ಲೂ ಸ್ಟೇಜ್ ಮೇಲೆ ನಿಂತಾಗ ಓಕೆ ಗುರು ಸಾರ್ಥಕ ಆಯ್ತು, ಬಂದಿದ್ದು ಸಾರ್ಥಕ ಆಯ್ತು. ಅಂಡ್ ನಾವ್ ಅಪ್ಪ ಅಮ್ಮನು ಲೆಟರ್ ಕಳಿಸ್ದಾಗ್ಲೂ ಅದೇ ಬರ್ದಿದ್ರು, ನೀನ್ ಹೆಂಗಿದ್ಯೋ ಹಂಗೆ ಇದೆಯಾ ಮಗನೆ ಅಂತ. ಅಮ್ಮನು ಅವತ್ತಿನ ದಿನನೂ ಅದೇ ಮಾತು ಹೇಳಿದ್ರು, ಅವ್ನು ಹೆಂಗಿದನೋ ಹಂಗೆ ಇದನ್ ಮನೇಲಿ ಅಂತ. ಸೊ ಇದಕ್ಕಿಂತ ನನ್ಗೆ ಹೀರೋ ಆಗಿ ಹೋಗಿ ಹೀರೋ ಆಗಿನೇ ಹೊರಗಡೆ ಬಂದಿದ್ದಷ್ಟೇ. ಓಕೆ, ಶಿಶಿರ್ ಅವರು ಒಳ್ಳೆ ಆಟಗಾರ ಅಲ್ಲ, ಜೊತೆಗೆ ಒಳ್ಳೆ ಜೆಂಟಲ್ಮನ್ ಅಂತ ಹೇಳಿ. ಏನಕ್ಕೆ ಅಂತಂದ್ರೆ ಕೆಲವೊಂದ್ಸತಿ ಆಟ ಆಡ್ಬೇಕಾದ್ರೆ ಈ ಸ್ಪೆಷಲಿ ಹೆಣ್ಮಕ್ಳಿಗೆ ಯಾರಿಗಾರು ಏಟಾರೆ, ಹೆಣ್ಮಕ್ಳು ಅಂತಲ್ಲ ಬೇರೆ ಕಂಟೆಸ್ಟೆಂಟ್ಸ್ಗೂ ನೋಡಿದೀವಿ, ತಕ್ಷಣ ರಿಯಾಕ್ಟ್ ಮಾಡ್ತಾ ಇದ್ರಿ ನೀವು. ಅಂದ್ರೆ ನೀವ್ ಆಟ ಆಡ್ತಾ ಇದ್ದವ್ರು ಬಿಟ್ಟು ಹೋಗ್ಬಿಡ್ತಾ ಇದ್ರಿ, ಇದರಿಂದ ಒಂದ್ ಗೇಮಲ್ಲಿ ಸೋಲ್ತೀರಾ ಕೂಡ ನೀವು. ಸೊ ಹೇಗೆ ಇದು, ಈ ಕ್ವಾಲಿಟಿ ಹೇಗೆ ಶಿಶಿರ್ಗೆ ಅಂತ? ನಂಗೆ ಗೊತ್ತಿಲ್ಲ, ಅದ್ ನಂಗೆ ಬೈ ಬರ್ತ್ ಬಂದಿರೋದು ಅಥವಾ ನಾನು ಹೊರಗಡೆ ಪ್ರಪಂಚದಲ್ಲಿ ಬೆಳೆದಿರೋ ರೀತಿ ಆಗಿದೆ. ಯಾರಿಗಾದ್ರೂ ನೋವಾಯ್ತು ಅಂದಾಗ ನಾನು ತುಂಬಾ ಸ್ಪಂದಿಸುವಂತ ವ್ಯಕ್ತಿ.
ನನ್ಗೆ ಆ ಮೂಮೆಂಟಿಗೆ ರಿಯಾಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಮಾನವೀಯತೆನೇ ಅಲ್ಲ ಅನ್ಸುತ್ತೆ. ನಾನೇ ಆಟ ಆಡ್ತಿರ್ಬೋದು ಅವ್ರ ಎದುರುಗಡೆ, ನಾನೇ ಅವ್ರಿಗೆ ಹರ್ಟ್ ಮಾಡಿರ್ಬೋದು. ಹಾಗಂತ ಆಟ ಇದು ಆ ವ್ಯಕ್ತಿಗೆ ಏನೇ ಹರ್ಟ್ ಆದ್ರೂ ನೋಡ್ಕೊಂಡು ಸುಮ್ಮನೆ ಬೇಡ ಅನ್ನೋ ವ್ಯಕ್ತಿತ್ವ ನಂದಲ್ಲ. ಸೊ ಹಾಗಾಗಿ ಭವ್ಯನ್ ಜೊತೆ ಆದಾಗ್ಲೂ ನಾನು ಇಮಿಡಿಯೇಟ್ ಆಗಿ ಆಟ ಬಿಟ್ಟು ಹೋದೆ. ಅಂಡ್ ಗೌತಮಿಗೂ ಹರ್ಟ್ ಆದಾಗ ಇಮಿಡಿಯೇಟ್ ಆಗಿ ನಾನು ಅಲ್ಲಿ ಹೋಗಿ ಅವ್ರನ್ನ ಅಟೆಂಡ್ ಮಾಡಿದೆ. ನನಗೂ ಹರ್ಟ್ ಆದಾಗ ಫಸ್ಟ್ ವೀಕಲ್ಲಿ ನಾನು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತೀನಿ. ಆಗ ಇಡೀ ಮನೆ ಬಂದಿದ್ರು ನನ್ನ ಹತ್ರಕ್ಕೆ. ಸೊ ಅವರೆಲ್ಲ ಬಂದು ನನಗೆ ಕನ್ಸರ್ನ್ ತೋರಿಸ್ತಾ ಇದಾರಲ್ವಾ, ನನ್ನ ವ್ಯಕ್ತಿತ್ವನೂ ಅದೇ. ಯಾಕೆ? ಹೌದು, ಆಟ ಇವತ್ತು ನಾವು ಸೋಲ್ಬೋದು, ನಾಳೆ ಇನ್ನೊಂದು ಆಟ ಇದೆ ಗೆದ್ಕೋಣ, ಬಟ್ ಇಲ್ಲೆಲ್ಲಿ ವ್ಯಕ್ತಿತ್ವ ಸೋಲ್ಬಾರ್ದು. ನನಗೆ ಅದು ತುಂಬಾ ಪ್ರಿಯಾರಿಟಿ ಅದು. ಸೊ ಹಾಗಾಗಿ ಓಕೆ, ನೀವು ಕ್ಯಾಪ್ಟನ್ ಆದಾಗ ಬಹುಶಃ ಮನೆಯಲ್ಲಿ ಸಾಕಷ್ಟು ಚಾಲೆಂಜಸ್ ನ ಏನಾದ್ರು ಎದುರಿಸಿರೋ ಕ್ಯಾಪ್ಟನ್ ಯಾರಾದ್ರೂ ಇದ್ರೆ ನೀವೇ ಅನ್ಸತ್ತೆ. ಬಹುಶಃ ಒಂದ್ 5 ವಾರಕ್ಕೆ ಆಗೋಷ್ಟು ಕ್ಯಾಪ್ಟನ್ಸಿ ಒಂದೇ ವಾರದಲ್ಲಿ ಮಾಡ್ಬಿಟ್ಟಿದ್ರೆ ನೀವೇ ನಾಮಿನೇಟ್ ಮಾಡ್ಬೇಕಿತ್ತು. ಆಮೇಲೆ ಅದೊಂದು ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು. ಆ ಸಿಚುಯೇಷನ್ ಹೇಗಿತ್ತು? ಆಕ್ಚುಲಿ ತುಂಬಾ ಜನಕ್ಕೆ ಅವರು ಕ್ಯಾಪ್ಟನ್ ಆದಾಗ ತುಂಬಾ ಜನ ಹೇಳ್ಕೊಂಡ್ರು, ಅಯ್ಯೋ ಯಾಕಪ್ಪ ಕ್ಯಾಪ್ಟನ್ ಆಗ್ಬಿಟ್ಟೆ ಅಂತ. ಬಟ್ ನನಗೆ ಅನ್ನಿಸ್ಲಿಲ್ಲ. ಇದು ಗುರು ಚಾಲೆಂಜ್, ಇದು ತಗೋಬೇಕು ನಾನು. ಬಿಗ್ ಬಾಸ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಬೂತ್ ಇರುತ್ತೆ, ಸಾಂಗ್ ಬರಲ್ಲ, ಏನು ಬರಲ್ಲ, ಇದ್ದಕ್ಕಿದ್ದಂಗೆ ಡ್ರಿಂಕ್ ಸೌಂಡು, ಹೋಗ್ತಿದ್ದಂಗೆ ಬಿಗ್ ಬಾಸ್ ನನಗೆ ನೀವೆಲ್ಲ ನಡ್ಕೊಂಡ್ರ ರೀತಿಯಿಂದ ಬೇಜಾರಾಗಿ ನಾನು ಮನೆಯಿಂದ ಬ್ರೇಕ್ ತಗೋತಿದ್ದೀನಿ ಅಂತಾರೆ. ಏನಾಗ್ತಿದೆ, ನಾನು ಒಂದ್ಸರಿ ಥ್ಯಾಂಕ್ ಯು ಬಿಗ್ ಬಾಸ್ ಅಂತೀನಿ, ಯಾವ್ದಕ್ ಥ್ಯಾಂಕ್ ಯು ಹೇಳ್ತಿದ್ದೀರಾ? ಏನ್ರಿ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ? ಸೊ ಇದನ್ನೆಲ್ಲ ನನಗೆ ಸ್ಟೇಬಲ್ ಮೈಂಡ್ ಇದ್ದಿದ್ರಿಂದ, ಒಂದು ಬ್ಯಾಲೆನ್ಸ್ಡ್ ಕ್ಯಾರೆಕ್ಟರ್ ಇದ್ದಿದ್ರಿಂದ ನನಗೆ ಮಾಡೋದಕ್ಕಾಯ್ತು. ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಮೇಡಮ್. ಯಾಕಂದ್ರೆ ಜಗದೀಶ್ ಕ್ಯಾರೆಕ್ಟರ್ ಅಲ್ಲಿ ಇತ್ತು, ಜಗಳಗಳು ನಡೀತಾ ಇತ್ತು, ಇಡೀ ಮನೆ ತಿರುಗಿ ಬಿದ್ದಿತ್ತು ಅವ್ರ ವಿರುದ್ಧ. ಪ್ರತಿಯೊಬ್ರು ಅವ್ರನ್ನ ನೋಡಿದ್ರೆ ಆಗ್ತಿರ್ಲಿಲ್ಲ, ಅದೊಂದು. ಅಂಡ್ ಒಬ್ಬೇ ವ್ಯಕ್ತಿ 8 ಜನನ ನಾಮಿನೇಟ್ ಮಾಡಬೇಕು ಅಂದಾಗ ಅವನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳಿ. 3ನೇ ವಾರ ಯಾರು ಕರೆಕ್ಟ್ ಆಗಿ ಅರ್ಥ ಆಗಿರಲ್ಲ, ಯಾರ್ಯಾರು ಏನು ಅಂತ ವ್ಯಕ್ತಿತ್ವಗಳು ಗೊತ್ತಾಗಿರಲ್ಲ. ಆಮೇಲೆ ಅವ್ರಿಗೆ ಆನ್ಸರ್ ಮಾಡ್ಬೇಕು, ನೆಕ್ಸ್ಟ್ ಕಾರಣಗಳು ಕೊಟ್ಟ ಮೇಲೆ ಅವ್ರಿಗೆ ಸಮಜಾಯಿಸಿ ಕೊಡ್ಬೇಕು. ಇದೆಲ್ಲ ಮಾಡಿದಾಗ ನನ್ ನಿಜವಾಗ್ಲೂ ಒಂಥರ ತಲೆ ಇದಾಗಿದ್ದು ಉಂಟು. ಬಟ್ ಅದನ್ನ ನಾನು ತುಂಬಾ ನೀಟಾಗಿ ಮ್ಯಾನೇಜ್ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಅದಾದ್ಮೇಲೆ ಇವ್ರಿಬ್ರು ಜಗಳ ಆಗುತ್ತೆ. ಆ ಜಗಳನ ನಾನಾಗಿದ್ದಕ್ಕೆ ಬಿಡಿಸ್ತೆ ಅನ್ನೋದು ನಾನು ಹೇಳ್ಕೊತಾ ಇರ್ಬೋದು, ಬಟ್ ನಾನಾಗಿದ್ದಕ್ಕೆ ಬಿಡಿಸ್ತೆ ಅಂತ ನನಗೆ ಹೆಮ್ಮೆ ಇದೆ. ನನ್ನ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ಟ್ರಿಗರ್ ಆಗಿರೋರು ಬೇರೆ ರೀತಿನೇ ಮಾತಾಡಿರೋರು. ಬಟ್ ನಾನು ಜಗದೀಶ್ ಅವ್ರನ್ನ ಕರ್ಕೊಂಡೋಗಿ ಸೈಡಲ್ಲಿ ಮಾತಾಡಿದ್ದು, ಕೂಡ್ಸಿದ್ದು ಸಪರೇಟ್ ಆಗಿ, ಇದೆಲ್ಲ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಯಾಕಂದ್ರೆ ಜಗದೀಶ್ ಅವ್ರು ನನ್ನ ಮಾತಿಗೆ ರೆಸ್ಪೆಕ್ಟ್ ಮಾಡ್ತಿದ್ರು, ಬೇರೆ ಯಾರ ಮಾತನ್ನು ಕೇಳ್ತಿರ್ಲಿಲ್ಲ. ಅಲ್ಲಿ ಇವನೇನೋ ಮಾತಾಡ್ತೇನೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ತೂಕ ಇದೆ, ಅದಕ್ಕೋಸ್ಕರ ಮಾತಾಡ್ತೇನೆ ಅನ್ನೋ ಕಾರಣಕ್ಕೆ ನಾನು ಕರ್ಕೊಂಡೋದಾಗ ಸುಮ್ಮನೆ ಇರ್ತಾ ಇದ್ರು. ತುಂಬಾ ಖುಷಿ ಕೊಟ್ಟಂತ ವಾರ ಅದು. ಇನ್ನ ಭವ್ಯ ಅವರು ತುಂಬಾ ಚೆನ್ನಾಗಿ ಗೇಮ್ ಆಡ್ತಾರೆ. ಅಲ್ಲಿ ಒಳಗಡೆ ಇರೋದ್ರಲ್ಲೆಲ್ಲ ತುಂಬಾ ಸ್ಟ್ರಾಂಗ್ ಅಂತ ಹೊರಗೆ ಬಂದಿರೋ ಕಂಟೆಸ್ಟೆಂಟ್ಸ್ ಹೇಳಿದ್ದಾರೆ, ಫಿಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ. ಅಷ್ಟೆಲ್ಲ ಎಫರ್ಟ್ ಆಗ್ತಾ ಇದ್ರು ಅವರು, ಯಾಕೆ ಬಾಟಮ್ 2 ಅಲ್ಲಿ ಬರ್ತಾ ಇದಾರೆ, ಬಾಟಮ್ ಅಲ್ಲಿ ಬರ್ತಾ ಇದಾರೆ ಅವರು ಅಂತ? ಮೇ ಬಿ ಕೆಲವೊಂದು ಶ್ಯಾಡೋಗಳಿಂದ ಅವಳು ಹೊರಗಡೆ ಬರ್ಬೇಕು ಅಂತ ಅನ್ಸುತ್ತೆ ನನಗೆ ಅಷ್ಟೇ. ಅದರಿಂದ ಹೊರಗಡೆ ಬಂದ್ಲು ಅಂದ್ರೆ ಪಕ್ಕಾ ಫಿನಾಲೆ. ಓಕೆ, ನೀವಿಬ್ರು ಅಂದ್ರೆ ಇದ್ದಾಗ ಬಾಟಮ್ 2 ಅಲ್ಲಿ ಇದ್ದಾಗ ನಿಮ್ಗೆ ಅನ್ಸುತ್ತಾ ನೀವ್ ಹೋಗ್ತೀರಾ ಇಲ್ಲ ಭವ್ಯ ಹೋಗ್ತಾರೆ? ಯಾವ ತರ ಇತ್ತು ಅದು ಫೀಲ್? ಅಂದ್ರೆ ನೀವೇನ್ ಅನ್ಕೊಂಡಿದ್ರಿ ಆ ಟೈಮಲ್ಲಿ? ನನಗೆ ತುಂಬಾ ಬ್ಲಾಂಕ್ ಆಗಿತ್ತು, ಏನು ಓಡ್ತಿರ್ಲಿಲ್ಲ, ಏನು ಥಾಟ್ಸ್ ಓಡ್ತಿರ್ಲಿಲ್ಲ. ನಾನು ಫಿನಾಲೆವರೆಗೂ ಹೋಗ್ಬೇಕಷ್ಟೇ, ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾನು ಇವತ್ತು ಹೋಗ್ಬಾರ್ದು ಅನ್ನೋ ಒಂದು ಇದ್ರಲ್ಲಿ ಎದ್ದು ನಿಂತ್ಕೊಂಡೆ. ಅನ್ಫಾರ್ಚುನೇಟ್ ಅಷ್ಟೇ. ಓಕೆ, ಭವ್ಯ ಇನ್ನ ಎಷ್ಟು ವಾರ ಉಳಿಬಹುದು ಅನ್ಸುತ್ತೆ ನಿಮಗೆ? ನಾನು ಹೇಳ್ದಂಗೆ ಶ್ಯಾಡೋ ಬಿಟ್ಟು ಹೊರಗಡೆ ಬಂದ್ರೆ ಖಂಡಿತ ಟಾಪ್ 5 ಇರ್ತಾಳೆ. ಓಕೆ, ಅದೇ ಶ್ಯಾಡೋ ಇದ್ರೆ ಒಂದ್ ಸ್ವಲ್ಪ ಕಷ್ಟ. ಶ್ಯಾಡೋ ಅಂದ್ರೆ ತ್ರಿವಿಕ್ರಮ್ ಅವ್ರ ಜೊತೆಗೆ ಅಂತ. ಓಕೆ, ಅಂದ್ರೆ ಏನ್ ಮೈನಸ್ ಆಗ್ತಾ ಇದೆ ಅವ್ರಿಗೆ ಅವ್ರ ಜೊತೆ ಇರೋದು? ಯಾಕಂದ್ರೆ ಇವಾಗ ಗೌತಮಿ ಮಂಜು ಅವರು ಇದಾರೆ ಅಂಡ್ ನೀವು ಐಶ್ವರ್ಯ ಅವರು ಇದ್ರಿ. ಸೊ ಅವ್ರಿಗೆ ಏನ್ ನೆಗೆಟಿವ್ ಆಗ್ತಾ ಇದೆ ಅಲ್ಲಿ? ನಾನು ತುಂಬಾ ನೆಗೆಟಿವ್ಸ್ ಅಂತ ಏನು ಹೇಳ್ತಿಲ್ಲ, ಬಟ್ ಅವಳ ಪರ್ಸನಾಲಿಟಿ ತುಂಬಾ ಚೆನ್ನಾಗಿ ಹೊರಗಡೆ ಬರುತ್ತೆ. ತುಂಬಾ ಚೆನ್ನಾಗಿ ನಾನು ಪೂರ್ತಿಯಾಗಿ ಎಲ್ಲದನ್ನು ಕಟ್ ಮಾಡ್ಕೊಂಡು ಅವಳು ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಅಥವಾ ಆ ಥರ ಏನಾದ್ರು ಆಡ್ಬೇಕು ಅಂತ ನಾನು ಹೇಳ್ತಿಲ್ಲ. ಅವಳ ಇಂಡಿವಿಜುವಾಲಿಟಿ ಅವಳು ತೋರಿಸ್ಕೊಳ್ಬೇಕಾಗಿತ್ತು, ತೋರಿಸ್ಕೊಳಕ್ ಶುರು ಮಾಡ್ತಿದ್ದಾಳೆ ನಿಧಾನವಾಗಿ. ಹೋದ ವಾರದಿಂದ ತುಂಬಾ ನಿಧಾನವಾಗಿ ಅವಳ ಇಂಡಿವಿಜುವಾಲಿಟಿನ ತೋರಿಸ್ಕೊಳಕ್ ಶುರು ಮಾಡ್ತಿದ್ದಾಳೆ, ಸ್ಪೆಷಲಿ ಸುರೇಶ್ ಅಣ್ಣ ಕ್ಯಾಪ್ಟನ್ ಆದಾಗಿಂದ. ಸೊ ಆ ನಿಟ್ಟಿನಲ್ಲಿ ಅವಳು ಆಡ್ತಾ ಹೋದ್ರೆ, ಈ ವಾರ ಏನ್ ಆಡ್ತಾ ಇದ್ದಾಳೆ ಅದೇ ನಿಟ್ಟಿನಲ್ಲಿ ಆಡ್ತಾ ಹೋದ್ರೆ ಖಂಡಿತ ಟಾಪ್ 5 ಇರ್ತಾರೆ. ಓಕೆ, ಇನ್ನ ಚೈತ್ರ ಅವರು ನಿಮ್ ಜೊತೆ ಫಸ್ಟ್ ಕ್ಲೋಸ್ ಇರ್ತಾರೆ, ಆಮೇಲೆ ಗಲಾಟೆ ಆಗತ್ತೆ, ಮತ್ತೆ ಕ್ಲೋಸ್ ಆಗ್ತಾರೆ. ಬಟ್ ಇವಾಗ ಏನಂದ್ರೆ ಮತ್ತೆ ಇವಾಗ ಇದ್ರಲ್ಲಿ ಜೈಲಲ್ಲಿ ಇದ್ದಾಗ ತ್ರಿವಿಕ್ರಮ್ ಮತ್ತೆ ಚೈತ್ರ ಅವರು ಮತ್ತೆ ಸ್ವಲ್ಪ ಒಂದಾಗಿರೋ ತರ ಇದಾರೆ. ಬಟ್ ಅದಕ್ಕಿಂತ ಮುಂಚೆ ಚೈತ್ರ ಅವ್ರು ಕೂತ್ಕೊಂಡು ಒಂದ್ ಮಾತು ಹೇಳ್ತಾ ಇರ್ತಾರೆ, ನಾನ್ ಸತ್ರು ಕೂಡ ಆ ವ್ಯಕ್ತಿ ಬಂದು ನನ್ನ ನೋಡ್ಬಾರ್ದು, ನನ್ನ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ ಅಂತ. ಅಂತ ದ್ವೇಷ ಏನಿದೆ ಅವ್ರಿಬ್ರು ಮಧ್ಯೆ ಅಂತ? ಮೇ ಬಿ ಚೈತ್ರ ಹತ್ರ ಹೇಳಿರೋ ಒಂದಷ್ಟು ಮಾತುಗಳು ತ್ರಿವಿಕ್ರಮ್ ಹೇಳಿರೋ ರೀತಿ ಆ ವ್ಯಕ್ತಿ ಇಲ್ಲ ಅನ್ನೋದು ಅದಾದ್ಮೇಲೆ ಚೈತ್ರ ಗೊತ್ತಾಗಿರೋದು. ಸೊ ವ್ಯಕ್ತಿ ಆಡಿದ್ದೇ ಒಂದು, ಇರೋದೇ ಒಂದು ಅಂತ ಅವ್ರಿಗೆ ಅನ್ನಿಸ್ದಾಗ ಮೋಸ್ಟ್ಲಿ ಆ ಥರ ಆಗಿದೆ. ಯಾಕಂದ್ರೆ ನಾವು ಚೈತ್ರನ್ ತುಂಬಾ ಸತಿ ಕೇಳಿದ್ವಿ, ಏನ್ ಮಾತಾಡಿದ್ರೆ ಹೇಳಿ, ಅಟ್ಲೀಸ್ಟ್
ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಅದೇನು ಅಂತ ಹೆಲ್ಮೆಟ್ ಆಗ್ಲಿಲ್ಲ ಈ ವಾರ ಉಳ್ಕೊಂಡೆ ಅಂದ್ರೆ ಹೇಳ್ತೀನಿ ಅಂತ ಹೇಳ್ತಿರೋ ವ್ಯಕ್ತಿ ಅದೇನು ಅಂತ ಹೇಳ್ಬಿಡಿ, ಕ್ಲಾರಿಟಿ ಸಿಗುತ್ತೆ, ನಮಗೂ ಒಂದು ಪಿಕ್ಚರ್ ಬರುತ್ತೆ. ಇಲ್ಲ ನಾನು ಹೇಳಲ್ಲ, ಹೇಳ್ಬಿಟ್ರೆ ಅವ್ರ ಬಗ್ಗೆ ಬ್ಯಾಕ್ ಬಿಚಿಂಗ್ ಮಾಡ್ದಂಗೆ ಆಗುತ್ತೆ. ನಾನು ಹೇಳಲ್ಲ, ನಾನು ಆಡ್ತಾ ಹೋಗ್ತೀನಿ, ನಾನು ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ತಿದ್ರು. ಬಟ್ ಜೈಲಲ್ಲಿ ಅವರಿಗೆ ಇಬ್ರಿಗೂ ಅದೊಂದು ಒಳ್ಳೆ ಟೈಮ್ ಆಯ್ತಾ? ಬಾಂಡಿಂಗ್ ಸೆಷನ್ ಆಗೋಯ್ತು, ಬಾಂಡಿಂಗ್ ಸೆಷನ್ ಆಯ್ತು. ನಾನ್ ಅನ್ಕೊಂಡೆ ಅವ್ರಿಬ್ರು ಮಾತಾಡೋದೆಲ್ಲ ಒಳಗಡೆ ಫುಲ್ ಗಲಾಟೆ ಮಾಡ್ಕೊಂಡು ನಾವು ಅದೇ ಅನ್ಕೊಂಡ್ವಿ. ಇವ್ರು ಕಳಪೆ ಸಿಕ್ಕಿದ ತಕ್ಷಣ ಖುಷಿಯಾಗಿ ಹೊಟ್ಟೋದ್ರು ಚೈತ್ರ. ಏನಕ್ಕೆ ಕಳಪೆಗೂ ಚೈತ್ರಗೂ ಏನದು ಅಂತ ಅವಿನಾಭಾವ ಸಂಬಂಧ ಅಂತ? ಮೇ ಬಿ ಅವಳು, ನಾನು ತುಂಬಾ ಸತಿ ಹೇಳಿರೋದುಂಟು, ತುಂಬಾ ಅನವಶ್ಯಕ ಕಾರಣಗಳನ್ನ ಮಾತಾಡ್ತೀನಿ ನಾನು. ಅದೇ ಎಲ್ಲೋ ಮನೇಲಿ ನಿನಗೆ ಮುಳುವಾಗುತ್ತೆ. ನೀನು ಅವಳು ಸ್ಟ್ಯಾಂಡ್ ತಗೊಳ್ಳೋ ರೀತಿ ನಂಗೆ ತುಂಬಾ ಖುಷಿ ಆಗುತ್ತೆ. ತಗೋಬೇಕಾಗಿರೋ ಕಡೆ ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ತಗೋತಾಳೆ, ಬಟ್ ಹಂಗೆ ಅವಶ್ಯಕತೆ ಇಲ್ದಿರೋ ಕಡೆ ಮಾತಾಡ್ತಾರೆ. ಓಕೆ, ಚೈತ್ರ ಅವರು ಮೊನ್ನೆ ಮನೆಯಲ್ಲಿ ಇದಕ್ಕಿದ್ದಂಗೆ ಬಿಗ್ ಬಾಸ್ ಕರೀತಾರೆ, ಏನೋ ನಿಮ್ದೊಂದು ಪರ್ಸನಲ್ ಕೆಲಸ ಇದೆ ಹೊರಗೆ ಬನ್ನಿ ಅಂತ ಹೇಳಿ. ಆಕ್ಚುಲಿ ಅವ್ರು ಎಲ್ಲೋಗಿದ್ರು ಅಂತ ಗೊತ್ತಾ ನಿಮಗೆ? ಅವರು ಹೇಳಿಲ್ಲ ಅಲ್ಲ ಬಂದು, ನಿಮ್ಗೆ ಹೇಳಂಗಿರ್ಲಿಲ್ಲ ಅಲ್ಲ ರೂಲ್ಸ್ ಪ್ರಕಾರ. ಆಕ್ಚುಲಿ ಅವ್ರದ್ದು ಕೇಸ್ ಇದೆ ಅಲ್ಲ, ಕೋರ್ಟಿಗೆ ಬಂದಿದ್ರು ಅವರು. ಕೋರ್ಟಿಗೆ ಬಂದು ಅಟೆಂಡ್ ಮಾಡ್ಕೊಂಡು ವಾಪಸ್ ಬಂದಿದ್ದು. ನೋಡಿ, ಬಂದಿದ ತಕ್ಷಣ ಮತ್ತೆ ಜೈಲಿಗೆ ಹೋಗ್ಬಿಟ್ರು. ಪಾಪ ಹೋಗ್ಲಿ ಪಾಪ, ಬಿಗ್ ಬಾಸ್ ಮನೆಯಲ್ಲ ಜೈಲಿಗೆ ಹೋಗ್ಲಿ, ಅವಳು ಹೊರಗಡೆ ಹೋಗೋದ್ ಬೇಡ. ಓಕೆ, ಇನ್ನ ಗೋಲ್ಡ್ ಸುರೇಶ್ ಅವ್ರಿಗೆ ಅಂದ್ರೆ ಪ್ರೋಮೋ ನೋಡಿದ್ವಿ ನಾವ್, ಇನ್ನ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗಿಲ್ಲ. ಗೋಲ್ಡ್ ಸುರೇಶ್ ಅವ್ರನ್ನ ಇದಕ್ಕಿದ್ದಂಗೆ ಮನೆಯಿಂದ ಏನೋ ಎಮರ್ಜೆನ್ಸಿ ಅಂತ ಕರ್ಸ್ಕೊಂಡಿದ್ದಾರೆ. ಏನ್ ನಿಮ್ಗೇನಾದ್ರು ರೀಸನ್ ಗೊತ್ತಾಯ್ತಾ? ನೀವೇನಾದ್ರು ಗೋಲ್ಡ್ ಸುರೇಶ್ ಜೊತೆ ಮಾತಾಡಿದ್ರಿ? ಇಲ್ಲ, ನನಗೆ ಅವ್ರಿಗೆ ಮಾತಾಡೋಕೆ ತುಂಬಾ ಪ್ರಯತ್ನ ಪಟ್ಟೆ, ಸಿಕ್ಕಿಲ್ಲ, ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ನನಗೆ. ಅದ್ ನನ್ನ ಎಲಿಮಿನೇಷನ್ ಆದ್ಮೇಲೆ ಆಗಿದ್ದಂತ ಪ್ರೊಸೀಜರ್ ಅದು, ಸುರೇಶ್ ಅಣ್ಣ ಹೊರಗಡೆ ಬಂದಿದ್ದು. ಬಟ್ ಸುರೇಶ್ ಅಣ್ಣ ಇದೇ ಒಂದು 5 ವಾರದಿಂದ ಏನೋ ಸಮಸ್ಯೆ ಆಗ್ತಿರ್ಬೋದು ಅಂತ ಅವ್ರಿಗೆ ಅನ್ಸಕ್ ಶುರುವಾಗಿತ್ತು. ಮೋಸ್ಟ್ಲಿ ಏನೋ ವ್ಯವಹಾರದ ವಿಚಾರದಲ್ಲಿ ಆ ಥರದ್ದು ಏನಾದ್ರೂ ಸಮಸ್ಯೆ ಆಗಿರ್ಬೋದು ಅಂತ ನನ್ನ ಊಹೆ. ಬಟ್ ಅವ್ರು ಯಾರಿಗೂ ಮಾತಕ್ಕೆ ಸಿಗ್ತಿಲ್ಲ, ನೋಡ್ಬೇಕೇನಾಗುತ್ತೆ ಅಂತ. ಓಕೆ, ಬಿಗ್ ಬಾಸ್ ಬಂದಿದ್ದವ್ರೆ ರೀಸೆಂಟ್ ಆಗಿ ಮತ್ತೊಬ್ರು ಜೈಲಿಗೆ ಹೋಗಿದ್ದಾರೆ, ಗೊತ್ತಾಯ್ತಾ ನಿಮಗೆ? ಯಾರು ಅಂದ್ರೆ ಅವ್ರೇನ್ ಕಂಟೆಸ್ಟೆಂಟ್ ಅಲ್ಲ, ಬಟ್ ಬಂದಿದ್ರು, ಗೆಸ್ಟ್ ಆಗಿ ಬಂದಿದ್ರು. ಯಾರು ಮೇಡಮ್? ಡ್ರೋನ್ ಪ್ರತಾಪ್ ಅವರು ಇವತ್ ಬೆಳಿಗ್ಗೆ ಜೈಲಿಗೆ ಹೋಗಿದ್ದಾರೆ. ಅದು ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ, ಅಂದ್ರೆ ಅದು ಮಾಡಂಗಿರ್ಲಿಲ್ಲ ಅಂತೆ. ಸೊ ಅದೇನೋ ಆತರದ್ದು ಒಂದು ಕೇಸ್ ಆಗಿ ಅವ್ರು ಕೂಡ ಜೈಲಿಗೆ ಹೋಗಿದ್ದಾರೆ. ಯಾಕೆ ಒಂದು ಸಿನಿಮಾ ಹೀರೋ ಆಗಿದ್ದೀನಿ ಅಂತ ಹೇಳಿದ್ರು, ಒಳಗ್ ಬಂದಾಗ ಮತ್ತೆ ಏನಕ್ಕೆ ಬೇಕಿತ್ತು? ಆಕ್ಚುಲಿ ಇವತ್ ಬೆಳಗ್ಗೆನೆ ಜೈಲಿಗೆ ಹೋಗಿರೋದವ್ರು. ಬೇಗ ಹೊರಗಡೆ ಬನ್ನಿ ಪ್ರತಾಪ್, ಒಳ್ಳೇದಾಗ್ಲಿ. ಅವರೆಲ್ಲ ಬಂದಾಗ ಹೇಗಿತ್ತು ಮನೆ? ಸೂಪರ್ ಆಗಿತ್ತು. ಆಕ್ಚುಲಿ ನಾವ್ ಆ ದಿನ ತುಂಬಾ ಎಂಜಾಯ್ ಮಾಡಿದ್ವಿ. ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂತಾರೆ. ಅಲ್ಲೂ ನಂಗೆ ಲಕ್ಕೈ ಕೊಡುತ್ತೆ ಬಿಡಿ. ಬಟ್ ಅವರೆಲ್ಲ ಬಂದಾಗ ಅಂದ್ರೆ ಹೊಸ ವ್ಯಕ್ತಿಗಳು ಮುಖ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಮ್ಗೆ. 70 ದಿನ ಒಬ್ಬರೇ ಇದ್ದು ಅವ್ರವ್ರ ಮುಖಗಳೇ ನೋಡಿ ಇನ್ಯಾರೋ ಹೊರಗಡೆಯಿಂದ ಬರ್ತಾರೆ ಅಂದಾಗ ಬೇರೆ ಎನರ್ಜಿನ ಬರುತ್ತೆ. ಅಂಡ್ ಸ್ಪೆಷಲಿ ಕಾರ್ತಿಕ್ ಬಂದಾಗ ನನ್ನ ಫ್ಯಾಮಿಲಿ ಬಂದಷ್ಟೇ ಖುಷಿ ಆಗಿದೆ. ನಿಮ್ ಕ್ಲೋಸ್ ಫ್ರೆಂಡ್ ಅಲ್ಲ? ಹೌದು. ಆಕ್ಚುಲಿ ನೀವು ಒಳಗಡೆ ಹೋದಾಗ ತುಂಬಾ ಜನ ಏನಂದ್ರೆ ನಿಮ್ಮಿಬ್ರು ಕಂಪೇರ್ ಮಾಡ್ತಾ ಇದ್ರು. ಅಂದ್ರೆ ಅವಾಗ ಲಾಸ್ಟ್ ಸೀಸನ್ ಅಲ್ಲಿ ಕಾರ್ತಿಕ್, ಈ ಸೀಸನ್ ಅಲ್ಲಿ ಶಿಶಿರು ಅಂತ ಹೇಳಿ. ಅಂಡ್ ನೀವಿಬ್ರು ಒಟ್ಟಿಗೆ ಇರೋ ಫೋಟೋಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದ್ರೆ ಇಬ್ರು ಫ್ರೆಂಡ್ಸ್, ಅವರು ಗೆದ್ದಿದ್ದಾರೆ, ಇವರು ಗೆಲ್ತಾರೆ ಅನ್ನೋ ತರ ಎಲ್ಲ ಇತ್ತು ಫ್ಯಾನ್ಸಿಗೆ. ಬಟ್ ಅನ್ಫಾರ್ಚುನೇಟ್ ಅಷ್ಟೇ. ನಾನು ಕಾರ್ತಿಕ್ ಒಂದೇ ಮನೇಲಿ ಒಟ್ಟಿಗೆ ಒಂದಷ್ಟು ವರ್ಷಗಳಿದ್ವಿ. ಸೊ ಹಾಗಾಗಿ ಕಾರ್ತಿಕ್ ಬಂದಿದ್ದು ನಾನೆಲ್ಲೋ ನನ್ನ ಅಪ್ಪ ಅಮ್ಮನ್ ನೋಡಿದೆ ಅನ್ನೋ ಅಷ್ಟೇ ಫೀಲ್ ಆಗೋಗಿತ್ತು ನನಗೆ. ಸೊ ಆ ದಿನ ಅಂತೂ ಐ ಎಂಜಾಯ್ಡ್ ಅ ಲಾಟ್. ನಿಮ್ಗೆ ಏನಾದ್ರು ಟಿಪ್ಸ್ ಕೊಟ್ಟಿದ್ರ ಅವ್ರು ಬಿಗ್ ಬಾಸ್ ಹೋಗುವಾಗ? ಅಂದ್ರೆ ಚೆನ್ನಾಗ್ ಆಡು ಹೇಳಿ ಅಂದಿದ್ದಷ್ಟೇ. ಚೆನ್ನಾಗ್ ಆಡು, ಆಡ್ತಿದ್ಯಾ, ಚೆನ್ನಾಗ್ ಆಡು. ಅಲ್ಲ, ಅಂದ್ರೆ ನೀವು ಹೋಗ್ತೀನಿ ಅಂತ ಹೇಳಿದಾಗ, ಬಿಗ್ ಬಾಸ್ ಬರ್ತೀನಿ ಅಂದಾಗ ಹೌದು ಒಂದಷ್ಟು ವಿಷಯಗಳನ್ನ ಹೇಳಿದ್ದ. ಹಿಂಗೆ ಇರ್ಬೇಕಾಗತ್ತೆ, ಈ ತರ ನಡ್ಕೋಬೇಕಾಗತ್ತೆ. ಬಟ್ ನಿನ್ನ ಕ್ಯಾರೆಕ್ಟರ್ ಏನು ಅಂತ ನಮ್ಮೆಲ್ರಿಗೂ ಗೊತ್ತಿದೆ, ಹಂಗಿರೋ ಸಾಕು, ಇಷ್ಟ ಆಗ್ತಾ ಹೋಗ್ತೀವಿ ಜನಕ್ಕೆ. ಓಕೆ, ಇನ್ನ ಇವರು ತುಕಾಲಿ ಮತ್ತೆ ವರ್ತೂರ್ ಅವರೆಲ್ಲ ಬಂದಿರ್ತಾರೆ, ಅವಾಗೆಲ್ಲ ಹೇಗಿತ್ತು? ತುಕಾಲಿ ವರ್ತೂರ್ ಬಂದಾಗ್ಲೇ ಆಕ್ಚುಲಿ ಫನ್ ಇದ್ದಿದ್ದು, ಬೇರೆಯವ್ರದೆಲ್ಲ ಸ್ವಲ್ಪ ಸೀರಿಯಸ್ ಆಗೋಯ್ತು. ತುಕಾಲಿ ವರ್ತೂರ್ ಬಂದಾಗ ತುಂಬಾ ಫನ್ ಆಗಿತ್ತು. ಅಂಡ್ ಸ್ಪೆಷಲಿ ತುಕಾಲಿ ಅವ್ರು ಬಂದು ಮಾತಾಡಿದ್ದು, ಆಕ್ಚುಲಿ ತುಕಾಲಿ ಅವ್ರು ಮಾತಾಡ್ತಿದ್ದಾಗ ನಂಗೆ ಮಾನ್ಸನ್ ನೋಡ್ದಂಗೆ ಆಗ್ತಾ ಇತ್ತು. ಸೀರಿಯಸ್ಲಿ ಮಾನ್ಸ ಯೂಸ್ ಮಾಡ್ತಿದ್ದ ಸ್ಲ್ಯಾಂಗ್. ಹೌದು, ಅವ್ರಿಬ್ರು ನಮ್ಗೆ ಒಟ್ಟಿಗೆ ಇಂಟರ್ವ್ಯೂ ಕೊಟ್ಟಿದ್ದು. ಅವ್ರ ಹೆಂಗಂದ್ರೆ ನಾನು ಇವ್ರ ಹತ್ರ ಮಾತಾಡ್ತಿದ್ದೀನಿ, ಅವ್ರ ಹತ್ರ ಮಾತಾಡ್ತಿದ್ದೀನಿ ಗೊತ್ತಾಗೋದಿಲ್ಲ. ಮಾನ್ಸ ಮಾತಾಡ್ದಂಗೆ ಇರ್ತಾ ಇತ್ತು ತುಕಾಲಿ ಅವ್ರು ಮಾತಾಡಿದಾಗ. ಸೊ ನಂಗೆಲ್ಲೋ ಮಾನ್ಸನ್ ನೋಡ್ದಂಗೆ ಅನಿಸ್ತಾ ಇತ್ತು. ಸೊ ಅದೊಂದು ಖುಷಿ ಇತ್ತು. ಅಂಡ್ ವರ್ತೂರ್ ಅವ್ರು ಬಂದಾಗ ಇವ್ರಿಬ್ರು ಬಾಂಡ್ ಇಷ್ಟು ಚೆನ್ನಾಗಿತ್ತ. ಎಂತ ಬಾಂಡ್ ಗುರು ಇದು. ನಮ್ಮಲ್ಲಿ ಹನುದನು ಇದ್ದಂಗೆ ಅಲ್ಲಿ ಇಲ್ಲ. ಇಲ್ಲಿ ಹನುದನು ಏನಾಗತ್ತೆ, ಸ್ವಲ್ಪ ಇವ್ರು ಬೇರೆಯವ್ರ ಬಗ್ಗೆ ಮಾತಾಡೋದ್ ಕಡಿಮೆ. ಯಾರು ಹನುಮಂತು ಮತ್ತೆ ಧನರಾಜ್ ಅವರು, ಇವರಿಬ್ರದ್ದು ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಇರ್ತಾ ಇತ್ತು. ಎಲ್ರ ಬಗ್ಗೆ ಮಾತಾಡ. ಓಕೆ, ಇನ್ನ ಹನುಮಂತ ಅವ್ರಿಗೆ ಏನಾದ್ರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆಯಾ ಅಂತ? ಯಾಕಂದ್ರೆ ಅವ್ರು ಏನ್ ಮಾತಾಡಿದ್ರು ಎಲ್ಲೂ ಯಾರ ಬಾಯಿಗೂ ಸಿಕ್ಕಾಕೊಳಲ್ಲ. ಆಮೇಲೆ ಎಲ್ಲೂ ಯಾವ್ದೊಂದು ಗೇಮ್ ಅಲ್ಲೂ ಏನೋ ಮಿಸ್ಟೇಕ್ ಮಾಡಿದೆ ಅಂತಾನು ಹೇಳಕ್ ಆಗೋದಿಲ್ಲ. ಆ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ಸುದೀಪ್ ಸರ್ ಒಪ್ಕೊಂಡ್ಬಿಟ್ಟಿದ್ದಾರೆ, ನೀವು ಸಿಕ್ಕಾಬಿಡ ಚಾಲಾಕಿ ಬಿಡಿ ಅಂತ ಹೇಳಿ. ಹೌದು, ಹನುಮಂತ ಹಿಂಗೆ ಆಡ್ತಾ ಹೋದ್ರೆ ಖಂಡಿತ ಗೆಲ್ಲೋ ಚಾನ್ಸಸ್ ಖಂಡಿತ ಇದೆ. ಟಾಪ್ 5 ಅಂತೂ 100% ಶೋರ್. ಟಾಪ್ 3 ಅಂತೂ ಶೋರ್.
ಟಾಪ್ 2 ಅಂತೂ ಶೋರ್. ಇಲ್ಲ, ಟಾಪ್ 3 ಶೋರ್. ಶೋರ್. ಟಾಪ್ 3 ಶೋರ್. ಓಕೆ ಓಕೆ ಓಕೆ. ಇನ್ನ ಮನೆಯಲ್ಲಿ ಪಾಸಿಟಿವಿಟಿಗೆ ಮತ್ತೊಂದು ಹೆಸರೇ ಗೌತಮಿ ಅವರು. ಅದನ್ನ ಪದೇ ಪದೇ ಹೇಳ್ತಿರ್ತಾರೆ ಅವರು, ಬಿ ಪಾಸಿಟಿವ್ ಅಂತ. ಬಟ್ ಮನೆಯಲ್ಲಿ ಇತ್ತೀಚೆಗೆ ಎಲ್ಲರೂ ಹೇಳ್ತಾ ಇದಾರೆ ಪಾಸಿಟಿವ್ ನಮ್ಗೆಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿ. ಅಂಡ್ ನೀವು ಕೂಡ ಇದನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಹೇಳಿದ್ರಿ. ಯಾಕೆ ನಿಮ್ಗೆ ಹಂಗನ್ಸ್ತು ಅಂತ? ಗೌತಮಿ ಅವರು ಯಾವುದೇ ವ್ಯಕ್ತಿ ಮೊದಲನೇ ವಾರ ನಾನು ಹಿಂಗೆ ಅಂತ ಹೇಳಿದವರು ಅದನ್ನ ಕ್ಯಾರಿ ಮಾಡ್ಲಿಲ್ಲ ಅಂದಾಗ, ಹೌದು ನೀನು ಹಂಗಲ್ಲ ಅನ್ನೋದು ನೀನೇ ಪ್ರೂವ್ ಮಾಡ್ತಿರ್ತೀಯ. ಗೌತಮಿ ಅವರು ಸ್ಟಾರ್ಟಿಂಗ್ ಒಂದು 6 ವಾರ ಅಥವಾ 5-6 ವಾರ ಅದೇ ರೀತಿಲಿ ಇದ್ದವರು. ಆಬ್ವಿಯಸ್ಲಿ ಆಟ ಚೇಂಜ್ ಆಗ್ತಾ ಹೋಗುತ್ತೆ. ಆಟದ ಡಿಮ್ಯಾಂಡ್ ಏನಿದೆಯೋ ಹಾಗೆ ವ್ಯಕ್ತಿಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಎಲ್ಲೋ ಗೌತಮಿ ಅವರಿಗೆ ವೀಕೆಂಡಲ್ಲಿ ಹೇಳಿದ ಮಾತನ್ನ ಅವರು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಂಡು ಈಗ ಆಟಕ್ಕೆ ಇಳಿದಿದ್ದಾರೆ ಅಂತ ನನಗನ್ಸುತ್ತೆ. ಓಕೆ, ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಆಕ್ಚುಲಿ ಆ ಪ್ರೋಮೋದಲ್ಲಿ ಗೌತಮಿಗೆ ಮತ್ತೆ ರಜತ್ ಅವರು ಒಂದ್ ಬಕೆಟ್ ಇನ್ನೊಂದ್ ಬಕೆಟ್ ಇಟ್ಕೊಂಡ್ರೆ ಇದೇ ಫಸ್ಟ್ ಟೈಮ್ ನೋಡಿದ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಅನ್ಸತ್ತಾ ಗೌತಮಿ ಅವ್ರು ಬಕೆಟ್ ಹಿಡಿತಾರೆ ಅಂತ ಅನ್ಸತ್ತಾ ನಿಮಗೆ? ಗೌತಮಿ ಅವರು ಯಾರಿಗೂ ಬಕೆಟ್ ಹಿಡಿತಾರೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ ಹೋದ್ ವಾರದಿಂದ ಅಂತೂ ಸ್ಪೆಷಲಿ ಅನ್ನಿಸ್ತಿಲ್ಲ. ಅವ್ರಿಗೆ ಅನ್ಸಿದ್ದನ್ನ ತುಂಬಾ ನೇರವಾಗಿ ನಾಮಿನೇಷನ್ ಹೇಳ್ತಾ ಇದಾರೆ. ಅಂಡ್ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇರೋ ವಿಚಾರದಲ್ಲೂ ಫಸ್ಟ್ ಹೆಸರು ತಗೊಂಡಿದ್ದೆ ಮಂಜಣ್ಣನ. ಸೊ ಅವ್ರು ಬಕೆಟ್ ಹಿಡ್ಕೊಂಡು ಆಡ್ತಿದ್ದಾರೆ ಅಂತ ನನಗಂತೂ ಎಲ್ಲೂ ಅನ್ಸಿಲ್ಲ. ಓಕೆ, ಇನ್ನ ರಜತ್ ಅವರು ಏನಾದ್ರು ಸ್ವಲ್ಪ ಓವರ್ ಡೋಸ್ ಅನಿಸ್ತಾ ಇದಾರ, ಮನೆಗೆ ಓವರ್ ಸ್ಪೀಡ್ ಅನ್ನಿಸ್ತಾ ಇದಾರ, ಇಲ್ಲ ಅದೇನಾದ್ರೂ ಅವ್ರು ಮುಳುವಾಗತ್ತಾ, ಇಲ್ವಾ ಅದೇ ಅವ್ರಿಗೆ ಏನಾದ್ರು ಪ್ಲಸ್ ಆಗತ್ತಾ ಅಂತ? ರಜತ್ ಓವರ್ ಸ್ಪೀಡ್ ಅಂತ ಏನಿಲ್ಲ, ಮನೆಯ ಸ್ಪೀಡ್ಗೆ ಅಥವಾ ಇದಕ್ಕೆ ಅವರು ಒಪ್ಕೊಂಡಿದ್ದಾರೆ ಒಂದು. ಬಟ್ ಅವರು ಅಣ್ಣ ಹೇಳಿದಾಗೆ ಒಂದ್ ಸ್ವಲ್ಪ ಭಾಷೆ ಮೇಲೆ ಹಿಡ್ತಾ ಇದ್ರೆ ಅವ್ರಿಗೆ ಒಳ್ಳೇದು. ಬಟ್ ಆಟ ಅಂತೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಟಾಸ್ಕ್ಸ್ ಮತ್ತೆ ಮನೆಯವ್ರ ಜೊತೆ ಬೆರೆಯೋದು, ಎಂಟರ್ಟೈನ್ಮೆಂಟ್ ಎಲ್ಲದರಲ್ಲೂ ಆಲ್ರೌಂಡ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. ಸೊ ಅದೊಂದು ವಿಚಾರದಲ್ಲಿ ಅವ್ರು ಸರಿ ಮಾಡ್ಕೊಂಡ್ಬಿಟ್ರೆ ಸೂಪರ್. ಈ ಮಾತು ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ, ಐಶ್ವರ್ಯ ಅವರು ಮುಜುಗರ ಅಂತ ಪದ ಬಳಸಿದ್ದಕ್ಕೇನೆ ಮಂಜು ಅವರು 4-5 ವಾರದಿಂದ ಹೇಳ್ತಾನೆ ಇದಾರೆ ಅದನ್ನೇ. ಆದ್ರೆ ರಜತ್ ಅವ್ರು ಯಾವಾಗ್ಲೂ ಒಂದ್ ಪದ ಬಳಸ್ತಾರೆ, ನಾನು ಇಲ್ಲಿ ಯಾರಿಗೂ ಕೈಕಾಲು ಹಿಡಿತಾ ಇಲ್ಲ ನಿಮ್ ತರ, ಕೈಕಾಲು ಹಿಡ್ಕೊಂಡು ನಾನು ಬದುಕ್ತಿಲ್ಲ, ಬಕೆಟ್ ಹಿಡಿತಿಲ್ಲ, ಅಷ್ಟೆಲ್ಲ ಮಾತಾಡ್ತಿದ್ರು. ಮನೆಯವ್ರು ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಅಂತ ನಾನು ಆಕ್ಚುಲಿ ಇದನ್ನ ಕೇಳಿದ್ದೆ. ರಜತ್ನ ಕೂಡಿಸ್ಕೊಂಡು ಗಾರ್ಡನ್ ಏರಿಯಾ ಸ್ವಿಮ್ಮಿಂಗ್ ಪೂಲ್ ಮುಂದೆ ಕೇಳಿದ್ದೆ, ನನ್ನನ್ನ ಕಳಪೆ ಕೊಟ್ಟವ್ರನ್ನೆಲ್ಲ ನಾನು ಮನೆಗೆ ಕಳಿಸ್ಬಿಟ್ಟೆ ಹೋಗೋದು ಅಂತ ಶಬ್ದ ಮಾಡಿದೀನಿ ಅಂತ. ಯಾಕೆ ರಜತ್ ಇದನ್ನ ಈ ಬ್ಯಾಗೇಜ್ ನ ಇನ್ನೂ ಎಷ್ಟು ದಿನ ಕ್ಯಾರಿ ಮಾಡ್ಬೇಕು ಅಂತಿದ್ಯಾ ನೀನು? ಇನ್ನೂ ಎಷ್ಟು ದಿನ ಕ್ಯಾರಿ ಮಾಡ್ಬೇಕು ಅಂತಿದ್ಯಾ? ಇಲ್ಲ ಚಿನ್ನ ಹಂಗೆ ಅಲ್ಲ ಗುರು, ನೀನ್ ಆಯ್ತು ಆ ವಾರ ಕಳಪೆ ಕೊಟ್ಟರು ಎಲ್ಲ ಆಯ್ತು, ನೀನ್ ಬಂದೆ ಕ್ಲಾರಿಟಿ ತಗೊಂಡೆ ಎಲ್ಲ ಮುಗೀತು, ಆಟಕ್ಕೆ ಮೂವ್ ಆನ್ ಆಗ್ಬೇಕಲ್ವಾ? ಇನ್ನೂ ಆ ಬ್ಯಾಗೇಜ್ ನ ಇಟ್ಕೊಂಡು ಇನ್ನೂ ಎಷ್ಟು ವಾರ ಹೋಗ್ಬೇಕು ಅಂತಿದ್ಯಾ? ಅವಾಗ ಅವನಿಗೂ ರಿಯಲೈಸ್ ಆಗಕ್ ಶುರುವಾಯ್ತು, ಹೌದು ಇದೊಂದು ಬ್ಯಾಗೇಜ್ ಅಲ್ವಾ ಅಂತ ರಿಯಲೈಸ್ ಆಗಕ್ ಶುರುವಾಯ್ತು. ಎಲ್ಲೆಲ್ಲಿ ಕೇಳಬೇಕು ಅಲ್ಲಲ್ಲಿ ಕೇಳಿದ್ದಾರೆ. ಆಮೇಲೆ ಯಾವಾಗ್ಲೂ ಅವ್ರು ಒಂದ್ ಮಾತು ಹೇಳ್ತಾರೆ, 12 ವಾರದಿಂದ ನೀವೇನ್ ದಬ್ಬಾಕಿದ್ದೀರ ಅಂತ ನನಗ್ ಗೊತ್ತು, ಅದಕ್ಕೆ ನನ್ನನ್ನು ಕಳ್ಸಿರೋದು ಮನೆ ಒಳಗಡೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅದೊಂದ್ ಮಾತು ಹೇಳ್ತಿರ್ತಾರೆ. ಇವಾಗ ಮನೇಲಿ ಹಂಗಾದ್ರೆ ಯಾರು ಏನು ಮಾಡೇ ಇಲ್ವಾ ಅಂತ? ಅದೊಂದ್ ಸ್ಟ್ರಾಟಜಿ ಇರ್ಬೋದು, ನಮ್ಮನ್ನೆಲ್ಲ ಒಂದ್ ಸ್ವಲ್ಪ ಇದ್ ಮಾಡೋದಕ್ಕೆ ಬ್ರಿಲಿಯಂಟ್ ಸ್ಟ್ರಾಟಜಿ ಅನ್ಸುತ್ತೆ. ಹಂಗೆ ಹೇಳಿದ ತಕ್ಷಣ ಇವರೆಲ್ಲೋ ಡೌನ್ ಆಗ್ಬಿಡ್ತಾರೆ ಅನ್ನೋದು ಅವ್ನ ಆಟ ಅನ್ಸುತ್ತೆ. ಬಟ್ ನಾವ್ ಯಾರು ಡೌನ್ ಆಗ್ತಿಲ್ಲ, ಸ್ಪೆಷಲಿ ನಾನಂತೂ ಆಗಿರ್ಲಿಲ್ಲ ಅದಕ್ಕೆ. ಯಾಕಂದ್ರೆ 2 ವಾರ ಇಬ್ರು ಒಂದೇ ಟೀಮಲ್ಲಿ ಆಡಿದ್ವಿ ನಾವು. 2 ವಾರನೂ ಬೇರೆ ಬೇರೆ ಟಾಸ್ಕ್ ಇದ್ದಾಗ ಇಬ್ರು ಒಂದೇ ಟೀಮಲ್ಲಿ ಆಡಿದ್ವಿ. ಸೊ ಹಾಗಾಗಿ ನನ್ಗೇನು ಅದು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಮೋಸ್ಟ್ಲಿ ಅವ್ನ ಸ್ಟ್ರಾಟಜಿ ಇದ್ದಿರ್ಬೋದು, ಅದು ಮನೆಯವ್ರಿಗೆ ಹೇಳಿ ಆ ಥರದ್ದು ಒಂಚೂರು ಇದು ಮಾಡೋಣ, ಡೌನ್ ಮಾಡೋಣ. ಓಕೆ, ಇನ್ನ ಅದೇ ಬೆನ್ನಿಗೆ ಚೂರಿ ಹಾಕೋದು ಒಂದು ಇದನ್ನ ಏನೋ ಚಟುವಟಿಕೆ ಕೊಟ್ಟಾಗ ಐಶ್ವರ್ಯ ಅವರು ಮಂಜು ಅವ್ರಿಗೆ ಒಂದ್ ಮಾತು ಹೇಳ್ತಾರೆ, ನೀವು ಮಾತಲ್ಲೇ ಎಲ್ರು ಕುಗ್ಗಿಸ್ತೀರಿ ಅಂತ ಹೇಳಿ. ಅದಕ್ಕೆ ಅವರು ನೀವು ಕುಗ್ಗೋರ್ ಎಂತವ್ರು ಅಂಡ್ ನೀವ್ ಆತರ ಕುಗ್ತೀರಾ ಅಂತಂದ್ರೆ ಹೋಗ್ ನೇಣ್ ಹಾಕೊಂಡ್ ಸಾಯ್ರಿ ಅನ್ನೋದೊಂದು ಪದ ಬಳಸ್ತಾರೆ. ಎಕ್ಸಾಕ್ಟ್ ಆಗಿ ಇದೆ ಮಾತು ಹೇಳಿರ್ತಾರೆ. ಆಕ್ಚುಲಿ ಮಂಜು ಅವರು ಅಂದ್ರೆ ಇಮೋಷನಲಿ ಕುಗ್ಗಿಸ್ತಾರ ಯಾರನ್ನಾದ್ರೂ? ನಾವು ಎಮೋಷನಲಿ ಕುಗ್ಗಿಸ್ತಾರೆ ಅನ್ನೋದಕ್ಕಿಂತ ಟಾಂಟ್ಸ್ ಮಾಡ್ತಾರೆ. ಟಾಂಟ್ಸ್ ಮಾಡಿದಾಗ ಎಮೋಷನಲ್ ಕುಗ್ಗಿದ್ರೆ ನೀವು ಫೂಲ್ಗಳು. ಯಾಕಂದ್ರೆ ನನಗೂ ರಾಜನ್ ಟಾಸ್ಕ್ ಅಲ್ಲಿ ನಾನು ಆಟ ಆಡ್ತಿರ್ಬೇಕಾದ್ರೆ ಆ ಮಣ್ಣು ತಗೊಂಡೋಗೋ ಟಾಸ್ಕ್ ಅಲ್ಲಿ ನಾನು ತುಂಬಾ ಟಾಂಟ್ಗಳು ಮಾಡಿ ಕುಗ್ಸೋದಕ್ಕೆ ಟ್ರೈ ಮಾಡಿದ್ರೆ ನಾನು ಎಲ್ಲೂ ಕುಗ್ಲಿಲ್ಲ, ಅಲ್ಲೇ ತಿರುಗಿಸ್ಕೊಟ್ಟಿದ್ದೆ. ನೀವು ಹಿಂಗೆಲ್ಲ ಮಾತಾಡಂಗಿಲ್ಲ, ನೀವು ಉಸ್ತುವಾರಿ ಕೆಲಸ ಮಾಡಿ ನೀವು ಅಂತ. ಆ ಥರ ಟಾಂಟ್ಗಳನ್ನ ನೀವು ಪರ್ಸನಲ್ ಆಗಿ ತಗೊಂಡು ನೀವು ಕುಗ್ಗಿದ್ರೆ ಅದು ನಿಮ್ ಪ್ರಾಬ್ಲಮ್, ಅವ್ರದಲ್ಲ. ಅದು ಅವ್ರ ಆಟದ ವಿಧಾನ ಆಗಿರುತ್ತೆ. ಈ ಬಿಗ್ ಬಾಸ್ ಮನೇಲಿ ಎಲ್ಲವೂ ಫೇರೆ. ನೀನ್ ಟಾಂಟ್ ಕೊಡ್ತಿದ್ಯಾ ಅಂದ್ರೂ ಫೇರೆ, ನೀನ್ ಸ್ಟ್ರಾಟಜಿ ಮಾಡಿದ್ರು ಫೇರೆ, ಎಲ್ಲವೂ ಫೇರೆ. ಅದು ನಿನ್ನ ಆಟದ ಶೈಲಿ. ಅದು ನೀನ್ ಟಾಂಟ್ ಕೊಟ್ಟು ಒಬ್ರನ್ನ ಕುಗ್ಗಿಸ್ತೀಯ ಅಂದ್ರೆ ಅದು ನೀನ್ ಆಟ ಆಡ್ತಿರೋ ಶೈಲಿ. ಅದು ನಾನು ತಪ್ಪು ಅಂತ ಖಂಡಿತ ಹೇಳೋದ. ಓಕೆ, ಮಂಜು ಅವ್ರ ಸ್ಟ್ರೆಂತ್ ಏನು ಅಂತ ಅಂದ್ರೆ ಅವರು ಮೆಂಟಲಿ ಸ್ಟ್ರಾಂಗ್ ಇದಾರಾ ಅಥವಾ ಫಿಸಿಕಲಿ ಸ್ಟ್ರಾಂಗ್ ಇದಾರಾ? ಅವ್ರ ಎಕ್ಸಾಕ್ಟ್ ಸ್ಟ್ರೆಂತ್ ಏನು ಅಂತ? ಎಲ್ಲಾದ್ರಲ್ಲೂ ಗ್ರೇ ಏರಿಯಾ ಹುಡುಕ್ತಾರೆ, ಎಲ್ಲಾದ್ರಲ್ಲೂ ಸ್ಟ್ರಾಟಜಿ ಮಾಡ್ತಾರೆ. ಐ ಥಿಂಕ್ ಮಂಜಣ್ಣನ ಸ್ಟ್ರೆಂತ್ ಅವರ ಮೈಂಡ್ ಸೆಟ್ ಅನ್ಸುತ್ತೆ. ಅವ್ರ ಮೈಂಡ್ ಸೆಟ್ ಇಂದ ಏನೇ ಮಾಡಕ್ ಹೋದ್ರು ಅಲ್ಲಿ ಏನೋ ಒಂದು ಕ್ಲಿಕ್ ಆಗೋಗುತ್ತೆ. ಬಟ್ ಆ ಮೈಂಡ್ ಸೆಟ್ ಹೋದ್ವಾರ ವರ್ಕ್ ಆಗ್ಲಿಲ್ಲ. ಪ್ರತಿ ಆಟದಲ್ಲೂ ಗ್ರೇ ಏರಿಯಾ ಹುಡುಕಕ್ ಹೋದ್ರೆ ನಾನು ಅದನ್ನೇ ಹೇಳಿದೆ, ಕೆಲವೊಂದು ಆಟಗಳಿಂದ ತುಂಬಾ ನೇರವಾಗಿ ಆಡ್ಬೇಕಾಗತ್ತೆ. ಅಲ್ಲಿ ಏನು ಬೇರೆ ತರ ನೋಡ್ದಂಗೆ ತುಂಬಾ ನೇರವಾಗಿ ಆಟ ಹೆಂಗಿದೆಯೋ ಹಂಗೆ ಆಡಿದ್ರೆ ಗೆಲ್ಲಕ್ ಸಾಧ್ಯ. ಅದಕ್ಕೆ 3 ಟಾಸ್ಕ್ ಬ್ಯಾಕ್ ಟು ಬ್ಯಾಕ್ ನಾವು ಗೆದ್ವಿ, ಅವ್ರು 3 ಟಾಸ್ಕ್ ಬ್ಯಾಕ್ ಟು ಬ್ಯಾಕ್ ಸೋತ್ರು. ಸೊ ಅದು ಹೋದ್ವಾರ ಅವ್ರ ಕೈ ಕೊಡ್ತು. ಅವ್ರ ಗ್ರೇ ಏರಿಯಾ ಸ್ವಲ್ಪ ಬ್ಲಾಕ್ ಆಗೋಯ್ತು ಹೋದ್ವಾರ.
ಓಕೆ, ಈ ನಡುವೆ ಏನಾದ್ರು ಮಂಜು ಅವರಿಗೆ ಮೋಕ್ಷಿತಾ ಮೇಲೆ ಒಲವು ಬರ್ತಾ ಇದೆಯಾ ಸ್ವಲ್ಪ ಅಂತ? ಬರ್ತಿದೆ. ಯಾಕಂದ್ರೆ ಅವರು ಗೇಮ್ ಚೆನ್ನಾಗ್ ಆಡಿದಾಗ ಅಪ್ರಿಶಿಯೇಟ್ ಮಾಡ್ತಾರೆ, ನೆನ್ನೆ ಅವ್ರು ಸೇವಾದಾಗೂ ಒಂದ್ ದೊಡ್ಡ ಕ್ಲಾಪ್ ಮಾಡ್ತಾರೆ. ಹ್ಮ್. ಸೊ ಅವರಿಗೆ ಅಂದ್ರೆ ಮೋಕ್ಷಿತಾ ಜೊತೆ ಪ್ಯಾಚ್ ಅಪ್ ಮಾಡ್ಕೊಬೇಕು ಆ ತರದ್ ಏನಾದ್ರು ಇದೆಯಾ ಅವರಿಗೆ ಅಂತ? ಇರ್ಬೋದು, ಖಂಡಿತ ಇದೆ ಅನ್ಸತ್ತೆ. ಅದ್ ನಮಗೂ ಕಾಣಿಸ್ತಾ ಇತ್ತು ಮನೇಲಿ. ಯಾಕೆ ಚೆನ್ನಾಗಿದ್ದ ಸಂಬಂಧ ಒಂದೇ ಸತಿ ಕಡ್ದೋಯ್ತು, ಅದಕ್ಕೆ ಪೂರ್ತಿಯಾಗಿ ಕಡ್ದಾಕೊಳ್ಳೋದಕ್ಕಿಂತ ಅದನ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಮಂಜಣ್ಣಂಗೆ ಇದೆ ಅಂತ ನನಗೆ ಅನ್ಸುತ್ತೆ, ಖಂಡಿತ ಅನ್ಸುತ್ತೆ. ಓಕೆ, ಮಂಜುಗೆ ಗೌತಮಿ ಅಥವಾ ಮೋಕ್ಷಿತಾ ಇವರಿಬ್ರಲ್ಲಿ ಅತಿ ಹೆಚ್ಚು ಸಪೋರ್ಟ್ ಯಾರಿಂದ ಸಿಗತ್ತೆ ಅವರಿಗೆ ಅಂತ? ಗೌತಮಿ ಕಡೆಯಿಂದಾನೆ. ಓಕೆ, ಇನ್ನ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಆರೋಪ ಕೇಳಿ ಬಂದಿತ್ತು ಕೆಲವರ ಮೇಲೆ, ಏನಂದ್ರೆ ಈ ಪೇಯ್ಡ್ ಪ್ರಮೋಷನ್ ಮಾಡಿಸಿದ್ದಾರೆ ಅಂತ ಹೇಳಿ. ಅಂದ್ರೆ ಒಳಗಡೆ ಹೋಗುವಾಗ ಇಲ್ಲಿ PR ಟೀಮ್ಸ್ ಎಲ್ಲ ಪೇಯ್ಡ್ ಪ್ರಮೋಷನ್ ಮಾಡಿಸಿ, ಅಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಸ್ವಲ್ಪ ನೆಗೆಟಿವ್ ಮಾಡಿಸೋದು, ಈ ತರ ಎಲ್ಲ ಮಾಡಿದ್ದಾರೆ ಅಂತ. ಈ ಸೀಸನ್ ಅಲ್ಲಿ ನಿಮಗೆ ಆತರ ಏನಾದ್ರು ಮಾಡಿಸಿದ್ದಾರೆ ಅಂತ ಅನ್ಸ್ತಾ ಇದೆಯಾ? ಇಲ್ಲ, ನಾನು ಇನ್ನೂ ಅಷ್ಟಾಗಿ ಸೋಷಿಯಲ್ ಮೀಡಿಯಾ ನೋಡಿಲ್ಲ. ಸೋಷಿಯಲ್ ಮೀಡಿಯಾ ನಾನು ಏನೇನು ನೋಡಿದಿನೋ ಅಷ್ಟ್ರಲ್ಲಿ ಪೂರ್ತಿ ನಂಗೆ ಪಾಸಿಟಿವ್ ನಾನು ನೋಡ್ಕೊಂಡು ಬಂದಿದ್ದೀನಿ. ನೀವು ಹೋಗ್ಬಾರ್ದಿತ್ತು, ಅದಾಗಿತ್ತು, ಈ ತರದೇ ನೋಡ್ತಾ ಇದ್ದೀನಿ. ನನ್ನ ಬಗ್ಗೆ ಇನ್ನೊಂದು ಯಾವುದೋ ಪೇಜ್ ಅವರು ನೆಗೆಟಿವ್ ಮಾಡಿಸಿದ್ದಾರೆ ಅಂತ ನನಗೆ ಅನಿಸಿಲ್ಲ. ಇನ್ನೂ ಡೀಪ್ ಆಗಿ ಡಿಗ್ ಮಾಡ್ತಾ ಹೋದಾಗ ಅಥವಾ ನನ್ನ PR ಹತ್ರ ಮಾತಾಡೋದು ನನಗೆ ಗೊತ್ತಾಗಬಹುದು. ಯಾವ್ದಾದ್ರು ನಿಮಗೆ ಏನಾದ್ರು ಶಾಕಿಂಗ್ ಅನಿಸ್ತಾ ಏನಾದ್ರು ನೋಡಿ? ಸೋಷಿಯಲ್ ಮೀಡಿಯಾಲಿ ಶಾಕಿಂಗ್ ಅಂತ ನನಗೇನು ಅನಿಸ್ಲಿಲ್ಲ. ಆಕ್ಚುಲಿ ಶಾಕಿಂಗ್ ಅನ್ಸಿದ್ದೆ, ಹೌದು ಇಷ್ಟು ಪಾಸಿಟಿವ್ ಆಗಿ ನನ್ನ ತಗೊಂಡಿದ್ದಾರೆ ಜನ. ನನಗೆ ಒಳಗಡೆ ಇದ್ದಾಗ ಜಡ್ಜ್ಮೆಂಟ್ ಇರಲಿಲ್ಲ. ಸ್ಪೆಷಲಿ ಒಂದು ವೀಕೆಂಡ್ ಆದ್ಮೇಲಂತೂ ತುಂಬಾ ಲೋ ಆಗಿದ್ದೆ ನಾನು. ಹೊರಗಡೆ ಜನ ಅಷ್ಟು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಶಾಕಿಂಗ್ ನನಗೆ. ಅದು ಖುಷಿ ಇದೆ. ಓಕೆ, ಇನ್ನ ಒಂದು ಕ್ವೆಶ್ಚನ್ ಕೇಳಲೇಬೇಕು. ಏನಪ್ಪಾ ಅಂದ್ರೆ ನಮ್ಮ ಚೈತ್ರ ಅವರ ಉಸ್ತುವಾರಿ ಬಗ್ಗೆ. ಬಹುಶಃ ಇಷ್ಟು ಸೀಸನ್ ಅಲ್ಲಿ ಇಂಥ ಒಂದು ಉಸ್ತುವಾರಿ ಯಾರು ಮಾಡಿಲ್ಲ ಅನ್ಸತ್ತೆ, ಮುಂದೆ ಮಾಡೋದು ಇಲ್ಲ ಅನ್ಸತ್ತೆ. ಅವ್ರ ಉಸ್ತುವಾರಿ ನೀವು ತುಂಬಾ ಹತ್ತಿರದಿಂದ ನೋಡಿರೋರು, ನೀವು ಆಪೋನೆಂಟ್ ಉಸ್ತುವಾರಿ ಆಗಿದ್ದವರು. ಅವ್ರು ಹೆಂಗೆ ಅದು ಎದುರುಗಡೆ ಅವ್ರನ್ನ ಹಂಗೆ ಬಾಯಿ ಮುಚ್ಚಿಸ್ಬಿಡ್ತಾರೆ, ಹೆಂಗೆ ಅಂತ? ಅದು ನನ್ನನ್ನು ಬಾಯಿ ಮುಚ್ಚಕ್ ಆಗಿರ್ಲಿಲ್ಲ. ಚೈತ್ರಂದು ಅದೇ ಅವಳು USP ಮಾತು. ಅಂದ್ರೆ ಅವಳು ಅದನ್ನೇ ಹೇಳ್ತಿದ್ದೀನಲ್ಲ, ಕೆಲವೊಂದ್ ಕಡೆ ತಪ್ಪು ಅಂದಾಗ ಸ್ಟ್ಯಾಂಡ್ ತಗೊಳಕ್ ಹೋದಾಗ ಅಲ್ಲೊಂದ್ ಸ್ವಲ್ಪ ಅತಿರೇಕ ಆಗತ್ತೆ. ಅದೇ ಉಸ್ತುವಾರಿಲಿ ಆಗ್ತಿರೋ ಸಮಸ್ಯೆ. ಆನ್ ಪಾಯಿಂಟ್ಗಳು ಒಂದಷ್ಟು ಮಾತಾಡ್ಬಿಟ್ರೆ ಎಲ್ಲವೂ ಕರೆಕ್ಟ್ ಆಗಿರುತ್ತೆ. ಆನ್ ಪಾಯಿಂಟ್ ಮಾತಾಡೋ ಬದಲು ಒಂದ್ ಸ್ವಲ್ಪ ಡ್ರ್ಯಾಗ್ ಮಾಡಿ ಮಾತಾಡಿದಾಗ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಟೈಮ್ ಹೋಗ್ತವೆ, ಟಾಸ್ಕ್ ಡ್ಯೂರೇಷನ್ಸ್ ಇದಾಗುತ್ತೆ, ಅಲ್ಲೆಲ್ಲೋ ಬಜರ್ ಆಗ್ಬಿಡುತ್ತೆ, ಇನ್ಯಾರಿಗೋ ಪಾಯಿಂಟ್ಸ್ ಇದಾಗುತ್ತೆ. ಈ ತರದ್ ಆಗ್ತಾ ಇರುತ್ತೆ ಚೈತ್ರನ ಉಸ್ತುವಾರಿಲಿ. ಅಂಡ್ ಅವಳೇ ಒಂದ್ಸತಿ ಹೇಳಿದೆ, ನಾನು ಉಸ್ತುವಾರಿ ಹೋದ್ರೆ ಹೆಂಗಾಡಕ್ ಬಿಟ್ಬಿಡ್ತೀನಿ ನೋಡ್ಬಿಡ್ರಿ. ಬಟ್ ನನ್ನ ಹತ್ರ ನಡೆದಿರ್ಲಿಲ್ಲ ಬಿಡಿ, ಅದು ಬಾಲ್ ಟಾಸ್ಕ್ ಅಲ್ಲಿ ಆಡದಾಗ. ಓಕೆ, ತ್ರಿವಿಕ್ರಮ್ ಬಗ್ಗೆ ಮಂಜಣ್ಣ ಮತ್ತೆ ಮೋಕ್ಷಿತಾ ಒಂದ್ ಮಾತು ಹೇಳಿರ್ತಾರೆ, ಇವರು ಹೊರಗಡೆ ಹೇಗಿದಾರೋ ಒಳಗಡೆ ಹಂಗಿಲ್ಲ ಅಂತ ಹೇಳಿ. ಬಹುಶಃ ನೀವು ಹೊರಗಡೆ ನೋಡಿರ್ತೀರಿ ಅನ್ಸುತ್ತೆ ಅವ್ರನ್ನ. ತುಂಬಾ ಕ್ಲೋಸ್ ಇಲ್ದೇ ಇದ್ರು ಅಟ್ಲೀಸ್ಟ್ ಒಂದ್ ಐಡಿಯಾ ಇರ್ಬೋದು, ಅಂದ್ರೆ ಅಟ್ಲೀಸ್ಟ್ ಹಾಯ್ ಬೈ ಫ್ರೆಂಡ್ಸ್ ತರ ಆದ್ರೂ ಇರ್ಬೋದು. ನಿಮಗೆ ಏನ್ ಅನ್ಸುತ್ತೆ, ಅವರು ಹೊರಗಡೆ ಇರೋ ತರಾನೇ ಒಳಗಡೆನೂ ಇದಾರೆ ಅಂತ ಅನ್ಸತ್ತಾ? ಸ್ವಲ್ಪ ಪಾಲಿಶ್ಡ್ ಆಗಿದ್ದಾನೆ ಅನ್ಸುತ್ತೆ, ಒಳಗಡೆ ಸ್ವಲ್ಪ ಪಾಲಿಶ್ಡ್ ಆಗಿದ್ದಾನೆ ಅನ್ಸುತ್ತೆ. ಹೌದು, ಆಟಕ್ಕೆ ಎಲ್ಲವೂ ಅವಶ್ಯಕತೆ ಇದೆ. ನಿನ್ನ ಅಗ್ರೆಷನ್ ಎಷ್ಟಿದೆಯೋ ನೀನ್ ಸ್ವಲ್ಪ ಕಾಮ್ ಆಗಿ ಪಾಲಿಶ್ಡ್ ಆಗಿರೋ ಅವಶ್ಯಕತೆನೂ ಅಲ್ಲಿ ತುಂಬಾ ಇದೆ. ಯಾಕಂದ್ರೆ ಎಲ್ಲರೂ ನಿಷ್ಠೂರ ಕಟ್ಕೊಂಡ್ಬಿಟ್ರೆ ಮನೇಲಿ ಸರ್ವೆ ಆಗಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಅವನು ಯಾರ ಹತ್ರ ಹೆಂಗ್ ಪಾಲಿಶ್ಡ್ ಆಗಿರ್ಬೇಕು ಹಂಗ ಇದಾನೆ ಅಂತ ನನಗೆ ಅನ್ಸುತ್ತೆ. ಓಕೆ, ನೀವು ಹೊರಗೆ ಬಂದಾಗ ನಿಮ್ ತಾಯಿಗೆ ಪಾಪ ತುಂಬಾ ಬೇಜಾರಾಗಿರತ್ತೆ. ಅವ್ರು ಇನ್ಮೇಲೆ ನಾನು ಬಿಗ್ ಬಾಸ್ ನೋಡಲ್ಲ ಅನ್ಬಿಡ್ತಾರೆ. ಫುಲ್ ವೈರಲ್ ಆಗ್ಬಿಟ್ಟಿದಾರೆ ನಮ್ಮಮ್ಮ. ಓಕೆ, ಏನ್ ಸಮಾಧಾನ ಮಾಡಿದ್ರಿ ಅವರಿಗೆ? ಏನಿಲ್ಲ, ಇದೊಂದು ಆಟ ಅಮ್ಮ ಅಷ್ಟೇ. ಆಟದಲ್ಲಿ ಗೆಲುವು ಸೋಲು ಇದ್ದೇ ಇರುತ್ತೆ. ಈ ವಾರ ನಾನ್ ಬರ್ಬೇಕು ಅಂತ ಇತ್ತೇನು, ಬಂದಿದ್ದೀನಿ ಅಷ್ಟೇ. ಬಟ್ ಜನರ ಪ್ರೀತಿ ಗೆದ್ದಿದ್ದೀನಿ, ಅಣ್ಣನ ಬಾಯಲ್ಲ ಮಾತು ಬಂದಿದೆ. ಸೊ ಇದಕ್ಕಿಂತ ದೊಡ್ಡ ಗೆಲುವು ನನಗೇನು ಬೇಕಾಗಿಲ್ಲ. ಅವರು ಅದನ್ನೇ ಒಪ್ಕೊಂಡ್ರು. ಓಕೆ, ಇನ್ನ ಒಂದ್ ಮಾತು ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ, ಮಿಸಸ್ ಐಶ್ವರ್ಯ ಶಿಶಿರ್ ಅಂತ ಹೇಳ್ಬಿಟ್ಟು ಒಂದ್ಸತಿ ಶ್ರೀಮತಿ ಐಶ್ವರ್ಯ ಶಿಶಿರ್ ಅಂತ. ಸೊ ನಿಮ್ಮಿಬ್ರು ಬಾಂಡ್ ಬಗ್ಗೆ ಹೇಳೋದಿದ್ರೆ, ಅಂಡ್ ಏನಾದ್ರು ಇದ್ಯಾ, ಲವ್ ಏನಾದ್ರು ಇದ್ಯಾ ಇಬ್ರ ಮಧ್ಯೆ? ಖಂಡಿತ ಇಲ್ಲ. ಅದು ಅಲ್ಲಿ ಲವ್ ಅಥವಾ ಕ್ರಶ್ ಆ ಥರದ್ದು ಏನೂ ಇಲ್ಲ. ಅಲ್ಲಿದ್ದು ಒಂದು ಪ್ಯೂರ್ ಜೆನ್ಯೂನ್ ಫ್ರೆಂಡ್ಶಿಪ್ ಅಲ್ಲಿ. ಯಾಕೆಂದ್ರೆ ಐಶ್ವರ್ಯ ಜೊತೆ ನಾನು ಇದಕ್ಕೆ ಮುಂಚೆ ಕೆಲಸ ಮಾಡಿದ್ದೀನಿ, ಒಂದು ಸಿನಿಮಾ ಮಾಡಿದ್ದೀನಿ ನಾವಿಬ್ರು. ಸೊ ಅದಾದ್ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ನಾವಿಬ್ರು ಸಿಕ್ಕಿರೋದು. ನಾನು ಐಶ್ವರ್ಯ ಕನೆಕ್ಟ್ ಆಗಿದ್ದೆ ಆ ಪಕ್ಷದ ಟಾಸ್ಕ್ ಆದ್ಮೇಲೆ. ಅಲ್ಲಿವರೆಗೂ ನಾವಿಬ್ರು ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ. ಆ ಪಕ್ಷದ ಟಾಸ್ಕ್ ಅಲ್ಲಿ ಆಕೆ ಎಲ್ಲೋ ಕುಗ್ದಾಗ ನಾನ್ ನಿಂತ್ಕೊಂಡು ಅವಳಿಗೆ ತುಂಬಾ ಸಪೋರ್ಟ್ ಮಾಡಿದಂತ ಟೈಮ್ ಅದು. ಸೊ ಅದಾದ್ಮೇಲೆ ಹಂಗೆ ಕನೆಕ್ಷನ್ ಬೆಳೀತಾ ಹೋಯ್ತು. ಪ್ರತಿ ಆಟದಲ್ಲಿ ಏನಾದ್ರು ನಾನು ಕುಗ್ದಾಗ ಅವಳು ಮೋಟಿವೇಟ್ ಮಾಡೋದು, ಅವಳು ಕುಗ್ದಾಗ ನಾನು ನಿಂತ್ಕೊಳ್ಳೋದು. ಸೊ ಈ ತರ ಆಗಿ ನಮ್ ಬಾಂಡ್ ಬೆಳೀತಾ ಹೊರತು ಅಲ್ಲೊಂದೇನೋ ಲವ್ ಆಗೋಗಿದೆ, ಕ್ರಶ್ ಆಗೋಗಿದೆ ಖಂಡಿತ ಇಲ್ಲ. ತುಂಬಾ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ನನ್ನ ಕಡೆಯಿಂದ ಅವ್ರ ಕಡೆಯಿಂದ ಇದ್ದಿದ್ದು. ಓಕೆ, ಅವ್ರಿಗೆ ಏನಾದ್ರು ಇನ್ನ ಕಷ್ಟ ಆಗತ್ತಾ ನೀವು ಮನೆಯಿಂದ ಹೊರಗೆ ಬಂದ್ಮೇಲೆ? ಇಮೋಷನಲಿ ಅವ್ರೇನಾದ್ರು ವೀಕ್ ಆಗ್ಬಿಡ್ತಾರಾ? ಇಲ್ಲ, ತುಂಬಾ ಸ್ಟ್ರಾಂಗ್ ಇದ್ದಾಳೆ ಅವಳು. ನಾವು ಅನ್ಕೊಂಡಂಗಿಲ್ಲ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದಾಳೆ. ಯಾಕಂದ್ರೆ ಹೊರಗಡೆ ತುಂಬಾ ಫೇಸ್ ಮಾಡಿ ಹೋಗಿರುವಂತ ವ್ಯಕ್ತಿ ಅವಳು. ಒಂಟಿಯಾಗಿ ನಿಂತ್ಕೊಂಡು ಎಷ್ಟೋ ಸಿಚುವೇಶನ್ಸ್ ನ ಫೇಸ್ ಮಾಡಿದಾಳೆ. ಸೊ ಮನೇಲಿ ಅವಳಿಗೆ ನಾನಿಲ್ಲ ಅಂತ ಅವಳಿಗೆ ಲೋ ಆಗೋದು ಅವೆಲ್ಲ ಚಾನ್ಸೇ ಇಲ್ಲ. ನನ್ನ ಪ್ರಕಾರ ಇನ್ನೂ ಡಬಲ್ ಆಡ್ತಾಳೆ ಅವಳು. ಓಕೆ, ಶಿಶಿರ್ ಅವ್ರ ಪ್ರಕಾರ ಟಾಪ್ 5 ನಲ್ಲಿ ಯಾರ್ಯಾರು ಇರ್ಬೋದು?
ಹನುಮಂತು, ಓಕೆ, ಆ, ರಜತ್, ಹ್ಮ್. ಚೈತ್ರ, ತ್ರಿವಿಕ್ರಮ್, ಶಾಡೋ ಇಂದ ಹೊರಗಡೆ ಬಂದ್ರೆ ಭವ್ಯ. ಓಕೆ. ಶಿಶಿರ್ ಅವರೇ, ನೆಕ್ಸ್ಟ್ ವೀಕ್ ಈ ಸೀಟಲ್ಲಿ ಯಾರು ಇರ್ತಾರೆ? ಓ ಟಫೆಸ್ಟ್ ಕ್ವಶನ್ ಇದು. ಗೊತ್ತಿಲ್ಲ ಮೇಡಮ್. ಧರ್ಮನ ಸೇಮ್ ಆನ್ಸರ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಇದನ್ನ ಹೇಳಿ ಹೇಳಿ ಸಾಕಾಗೋಗಿದೆ ನಂಗೆ. ಬೇಡ, ಎಲ್ರು ಚೆನ್ನಾಗ್ ಆಡ್ಲಿ, ಬಟ್ ಇನ್ನೊಂದಷ್ಟು ಜನ ಆಟನ ಬೇರೆ ತರ ನೋಡ್ಬೇಕಾಗಿದೆ. ಅದನ್ನ ನೋಡ್ಲಿಲ್ಲ ಅಂದ್ರೆ ಇಲ್ಲಿರ್ತಾರೆ. ಓಕೆ, ಧರ್ಮ ಕೂಡ ಸೇಮ್ ಆನ್ಸರ್ ಮಾಡಿದ್ರು ಅವತ್ತು. ಹೇಳಿಲ್ವಾ? ಅದೇ ನಮ್ಮ ಒಂದು ಶೋನ ಇದು ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತೇಳಿ ರಾಪಿಡ್ ಫೈರ್ ಇದು. ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೋದಷ್ಟೇ. ಬಿಗ್ ಬಾಸ್ ನಾನು ಶಿಶಿರ್ ಅವ್ರಿಗೆ ತುಂಬಾ ಕಷ್ಟ ಕೊಡೋದಿಲ್ಲ, ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ನೀವೆಷ್ಟು ಸಫರ್ ಆಗಿದ್ದೀರಾ ಕೆಲವೊಂದ್ಸತಿ ನೋಡಿದ್ವಿ ನಾವು. ನಿಮ್ಗೆ ತುಂಬಾ ಕಷ್ಟ ಕೊಡಕ್ ನಮಿಗೂ ಇಷ್ಟ ಇಲ್ಲ. ಸೊ ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡಿ ಅಷ್ಟೇ, ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸತ್ತೆ ಅಂತ ಹೇಳಿ. ಓಕೆ, ಯಮುನಾ ಅವರು. ಎನರ್ಜಿ. ಓಕೆ, ಜಗದೀಶ್. ಅನ್ವಾಂಟೆಡ್ ಎನರ್ಜಿ. ರಂಜಿತ್. ಪ್ಯೂರೆಸ್ಟ್ ಗೆಳೆಯ, ಬಿಗ್ ಬಾಸ್ ಮನೆಯ ಅದ್ಭುತ ಆಟಗಾರ ಇದ್ದಿದ್ರೆ. ಅನುಷಾ. ಕ್ಯೂಟೆಸ್ಟ್ ಸೋಲ್. ಮಾನಸ. ಸ್ವೀಟ್ ಗುಂಡು. ಓಕೆ, ಭವ್ಯ ಅವರು. ಸ್ಟ್ರಾಂಗ್ ಅಂಡ್ ಕೇಪಬಲ್. ಧರ್ಮ. ಶಿಶಿರ್. ಓಕೆ, ನೀವಿಬ್ರು ಏನಂಗೆ ಅಂದ್ರೆ ಅಷ್ಟು ಕ್ಲೋಸ್ ಇದ್ರಿ ಇಬ್ರು ಅಂತ? ನನ್ನನ್ನು ಅವ್ರು ನೋಡಿದ್ರೆ ನಾನು ನೋಡ್ದಂಗೆ ಅನ್ಸತ್ತೆ ನನಗೆ. ಹೌದು, ಆಲ್ಮೋಸ್ಟ್ ಸ್ವಲ್ಪ ಕ್ಯಾರೆಕ್ಟರ್ಸ್ ಎಲ್ಲ ಹಂಗೆ ಅನ್ಸತ್ತೆ. ಐಶ್ವರ್ಯ ಅವರು. ಹೆಡ್ ಸ್ಟ್ರಾಂಗ್. ಮೋಕ್ಷಿತಾ. ಕ್ಲಾರಿಟಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ ಇವಾಗ. ಶೋಭಾ ಶೆಟ್ಟಿ. ಶೋಭಾ ಶೆಟ್ಟಿ ಸಿಮ್ಮಿಣಿಯಾಗೆ ಬಂದ್ಲು, ಬಟ್ ಅನ್ಫಾರ್ಚುನೇಟ್ಲಿ ಒಂದಷ್ಟು ಕಾರಣಗಳಿಂದ ಹೊರಗಡೆ ಹೋಗ್ಬೇಕಾಯ್ತು. ಬಟ್ ಅವಳು ನನ್ನ ದೃಷ್ಟಿಲಿ ಅಲ್ಲೇ ಇರ್ತಾಳೆ. ತ್ರಿವಿಕ್ರಮ್. ಪ್ಲೇಯರ್. ಮಂಜು ಅವರು. ಮಂಜು ಸ್ಟ್ರಾಟಜೈಸ್ಡ್ ಸ್ಮಾರ್ಟೆಸ್ಟ್ ಪ್ಲೇಯರ್. ಗೌತಮಿ. ಪಾಸಿಟಿವಿಟಿಯಿಂದ ಹೊರಗಡೆ ಬಂದಿರೋ, ನಿಜವಾಗ್ಲೂ ಆಟ ಆಡ್ತಿರೋ ಆಟಗಾರ್ತಿ. ಗೋಲ್ಡ್ ಸುರೇಶ್. ಗೋಲ್ಡ್. ಓಕೆ, ಧನ್ರಾಜ್. ಇನ್ನೋಸೆಂಟ್ ಪ್ಲೇಯರ್. ಹನುಮಂತು. ನೇರ ನುಡಿ, ಸತ್ಯ ನುಡಿ. ಚೈತ್ರ. ಪಟಾಕಿ. ರಜತ್. ಆನೆ ಪಟಾಕಿ. ಹಂಸ. ಡಾರ್ಲಿಂಗ್. ಓಕೆ ಶಿಶಿರ್ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. Thank you. ನಿಮ್ಗೆ ಸಾಕಷ್ಟು ಪ್ರಾಜೆಕ್ಟ್ ಗಳು ಸಿಗ್ಲಿ, ಇನ್ನಷ್ಟು ಬ್ಯುಸಿ ಆಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ನ್ಯೂಸ್ ಫಸ್ಟ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಕರೆಸ್ಬಿಟ್ಟು ಮಾತಾಡಿದ್ದು, ಅಂಡ್ ನನ್ನ ಜರ್ನಿನ ರಿಲೀವ್ ಮಾಡ್ದಂಗೆ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.